योऽन्तः प्रविश्य वाचमिमां सप्तां सञ्जीवयत्य किल शक्तिधरसुधाम्ना पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवत्यदनुभावादिकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च वेदव्यासगुणावासविद्याधीशस्तां वशं मां निराशं गतक्लेशं कुर्वनाशं हरेनिशं बुद्धिर्बलं यशोधैर्यं निर्भयत्वमरोगता अजाड्यं वाग्मुदत्वं च हरोमत्स्मरणान् भवेत् तपोविद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् पुनीन्नुमः श्रीगुरुभ्यो नमः हरिः ओम् ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಬಲಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜಗನ್ನಾಥದಾಸರು ಭಗವಂತನ ವಾತ್ಸಲ್ಯ ಅವನ ಕರುಣೆಯ ವಿಚಾರವನ್ನು ತಿಳಿಯಪಡಿಸ್ತಾ ಇದ್ದಾರೆ. ಎಂಥವನು ಭಗವಂತ ಅಂತಂದರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ನೀಡುವ ಮೂಲಕವಾಗಿ ಅದನ್ನು ಸಮನ್ವಯ ಮಾಡ್ತಾರೆ. ಜನನಿಯನು ಕಾಣದಿಹ ಬಾಲಕ ನೇನೇದು ಹಲುಬತಿರೆ ಕತ್ತಲೆ ಮನೆಯೊಳಗಡಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ ತನಯನಂ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು ಎಂಬುದಾಗಿ ದೃಷ್ಟಾಂತವನ್ನು ಹೇಳ್ತಾರೆ. ಎಂಥವನು ಭಗವಂತ, ಅವನ ಕರುಣೆ ಎಂತಹದ್ದು ಅಂತಂದರೆ, ಉದಾಹರಣೆಗೆ ಒಂದು ಮಗು ತಾಯಿಯನ್ನು ಕಾಣದೇ ಇದ್ದಾಗ ಹೇಗೆ ದುಃಖವನ್ನು ಅನುಭವಿಸ್ತದೋ, ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೋ, ತಾಯಿಯನ್ನು ನೆನೆದುಕೊಂಡು ಅದು ಕಾಣ್ತಾ ಇಲ್ಲ ಎಂಬುದಾಗಿ ಅಳುತ್ತದೆ. ಈ ಅಳುವಿಕೆ ತಾಯಿಗೆ ಕಾಣ್ತಾ ಇದೆ, ಆದರೂ ಕೂಡ ಅವಳು ಏನು ಮಾಡ್ತಾಳೆ ಅಂತ ಕೇಳಿದರೆ ಬಚ್ಚಿಟ್ಟುಕೊಂಡು ತಾನು ಮನೆಯಲ್ಲಿಯೇ ಇದ್ದಾಳೆ. ಆ ಮನೆಯಲ್ಲಿಯೇ ಇರತಕ್ಕಂತಹ ತಾಯಿ ಒಂದು ಕೋಣೆಯ ಒಳಗೆ ಅಥವಾ ಒಂದು ಬಾಗಿಲಿನ ಸಂಧಿಯಲ್ಲಿ ತಾನು ಬಚ್ಚಿಟ್ಟುಕೊಂಡು ಮಗುವಿಗೆ ಕಾಣದಂತೆ ಇದ್ದಾಗ, ಮಗುವು ತಾಯಿಯನ್ನು ಕಾಣದೇ ಇದ್ದಾಗ ಅದು ಅಳ್ಳಿಕ್ಕೆ ಆರಂಭ ಮಾಡ್ತದೆ. ಅದಾದ ಮೇಲೆ ಮುಂದೆ ಅವಳು ಬರ್ತಾಳೆ, ತಾಯಿ ಮಗನ ಎದುರುಗಡೆಗೆ ಬರ್ತಾಳೆ. ಬಂದಾಗ ಆ ಮಗು ಆನಂದದಿಂದ ತಾಯಿಯನ್ನು ಓಡಿ ಹೋಗಿ ಅಪ್ಪಿಕೊಳ್ತದೆ. ತಾಯಿಯೂ ಕೂಡ ಮಗುವನ್ನು ಅಪ್ಪಿಕೊಂಡು ಮುದ್ದಾಡ್ತಾಳೆ. ಅದಾದ ಮೇಲೆ ಆ ಮಗುವಿನ ನೋವನ್ನು ಸಮಾಧಾನಪಡಿಸ್ತಾಳೆ, ಆ ಅಳುವಿಕೆಯನ್ನು ಸಮಾಧಾನಪಡಿಸ್ತಾಳೆ. ಇದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಭಕ್ತನು ಭಗವಂತನನ್ನು ಕಾಣದೇ ಇದ್ದಾಗ ಅವರು ಅಳ್ತಾರೆ, ಭಗವಂತ ಕಾಣ್ತಾ ಇಲ್ಲ ಅಂತ. ಗೋಪಿಕಾಸ್ತ್ರೀಯರು ಭಗವಂತ ಕಾಣದೇ ಇದ್ದಾಗ ತುಂಬ ದುಃಖವನ್ನು ಅನುಭವಿಸ್ತಾರೆ. ತುಂಬ ದುಃಖವನ್ನು ಅನುಭವಿಸಿಕೊಂಡು ತಾವು ಕೂಡ ಕಣ್ಣಿನಲ್ಲಿ ನೀರನ್ನು ಹಾಕಲಿಕ್ಕೆ ಆರಂಭ ಮಾಡ್ತಾರೆ. ಇದಾದ ಮೇಲೆ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಅವರಿದ್ದಲ್ಲಿಗೆ ಬರ್ತಾನೆ, ಅವರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾನೆ.
ಇದೇ ರೀತಿಯಾಗಿ ಭಗವಂತ ಯಾರು ತಾನು ಬೇಕು ಅಂತ ಹೇಳಿಕೊಂಡು ಅಳ್ತಾರೋ, ಯಾರು ಅವನನ್ನೇ ಮೊರೆ ಹೋಗ್ತಾರೋ ಅಂಥವರಿಗೆ ಭಗವಂತ ತಾನೇ ಬಂದು ತಾನು ಅವರನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾರೆ. ಇದನ್ನು ಒಂದಷ್ಟು ಆ ಜಗನ್ನಾಥದಾಸರ ಮಾತಿನ ಮೂಲಕವಾಗಿ ನೋಡುವುದು ಅಂತಾದರೆ, ಭಗವಂತ ನಮ್ಮನ್ನು ನೋಡ್ತಾನೇ ಇರ್ತಾನೆ, ಸದಾ ಕಾಲದಲ್ಲೂ ಕೂಡ ನೋಡ್ತಾ ಇರ್ತಾನೆ. ಆ ನೋಡ್ತಾ ಇರ್ತಕ್ಕಂಥವನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಭಕ್ತರನ್ನು ಯಾರು ತಾನು ಬೇಕು ಅಂತ ಹೇಳಿಕೊಂಡು ಯಾರು ಅತ್ಯಂತ ಕರುಣೆಯಿಂದಾಗಿ ಯಾರು ಅಳ್ತಾರೆ ಅಂಥವರಿಗೆ ಭಗವಂತ ತಾನು ಲಭಿಸ್ತಾನೆ. ಹೀಗೆ ಅವರನ್ನು ತುಂಬ ಕರುಣೆಯಿಂದಾಗಿ ಅವರನ್ನು ಪಾಲಿಸ್ತಾನೆ. ಇದರ ದೃಷ್ಟಾಂತವನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ತಾಯಿಯು ಆ ಮಗುವು ತಾಯಿಯನ್ನು ಕಾಣದೇ ಇದ್ದಾಗ ಯಾವ ರೀತಿಯಾಗಿ ಅದು ಅಳ್ತದೋ ಆ ರೀತಿಯಾಗಿ ತಾನು ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ದೃಷ್ಟಾಂತವನ್ನು ಹೇಳುವಾಗ, ಒಂದು ಭಗವಂತ ನಮ್ಮನ್ನು ನೋಡ್ತಾನೇ ಇರ್ತಾನೆ. ಹೇಗೆ ಮಗುವನ್ನು ತಾಯಿಯು ಒಂದು ಮನೆಯ ಬಾಗಿಲಿನ ಸಂಧಿಯಲ್ಲಿ ತಾನಿದ್ದುಕೊಂಡು ನೋಡ್ತಾಳೋ ಅದೇ ರೀತಿಯಾಗಿ ಅವಳು ಭಗವಂತ ನಮ್ಮನ್ನು ನೋಡ್ತಾನೇ ಇರ್ತಾನೆ. ಅದಕ್ಕೆ ಆಚಾರ್ಯರ ಮಾತು ಇದೆ. ಏನು ಅಂತ ಕೇಳಿದರೆ, ಕುರುಭಂಶಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾಸ್ಪದಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತ್ರ ಮಾತ್ರ ಗತಿ. ಹರಿರೇವ ಒಬ್ಬನೇ, ಅವನು ಮಾತ್ರ ಜಗತ್ತಿಗೆ ಪಿತೃ ಮಾತೃ ಗತಿ ಎಲ್ಲವೂ ಕೂಡ ಅವನೇ ಆಗಿರತಕ್ಕಂಥವನು ಎಂಬುದನ್ನು ಹೇಳ್ತಾರೆ. ನಮ್ಮನ್ನು ಪೂರ್ಣವಾಗಿ ರಕ್ಷಣೆ ಮಾಡತಕ್ಕಂಥವರು ಆ ಭಗವಂತ. ಇಲ್ಲಿ ತಾಯಿ ಕತ್ತಲೆಯಲ್ಲಿದ್ದಾಗ ಮಗುವಿಗೆ ಅವಳನ್ನು ಕಾಣಲಿಕ್ಕಾಗೋದಿಲ್ಲ. ಅದೇ ಭಗವಂತ ಈಗ ನಮಗೆ ಕಾಣ್ತಾ ಇಲ್ಲ. ಯಾಕೆ? ನಮ್ಮಲ್ಲಿ ಅಜ್ಞಾನ ಇದೆ. ಜೀವನಲ್ಲಿ ಅಜ್ಞಾನ ಇರುವುದರಿಂದಾಗಿ ಭಗವಂತ ಜೀವನಿಗೆ ಕಾಣ್ತಾ ಇಲ್ಲ. ಆದರೆ ತಾಯಿ ಕತ್ತಲೆಯಲ್ಲಿದ್ದಾಳೆ, ಆದರೆ ಭಗವಂತ ಮಗುವು ಕಾಣ್ತಾ ಇದೆ. ಯಾಕೆ? ಮಗು ಬೆಳಕಿನಲ್ಲಿದೆ. ಅದೇ ರೀತಿಯಾಗಿ ಭಗವಂತ ಬೆಳಕಿನಲ್ಲಿದ್ದಾನೆ. ಅವನಿಗೆ ಜೀವನ ಅಸ್ತವ್ಯಸ್ತಗಳು, ಅಜ್ಞಾನಗಳು, ಅವನ ಕಷ್ಟಗಳು, ತಾಪಗಳು ಎಲ್ಲವೂ ಅದು ಅರಿವಿಗೆ ಬರ್ತಾ ಇದೆ. ಆದರೆ ಈ ದೃಷ್ಟಾಂತ ತುಂಬ ತಾಯಿ ಮತ್ತು ಮಗುವಿನ ಈ ಜಗನ್ನಾಥದಾಸರು ಕೊಟ್ಟಿರತಕ್ಕಂತಹ ದೃಷ್ಟಾಂತಕ್ಕೆ ತುಂಬ ಸಮನ್ವಯವಾಗ್ತದೆ. ಹೀಗೆ ಆ ಕತ್ತಲೆಯಲ್ಲಿದ್ದರೂ ಕೂಡ ಅವಳಿಗೆ ಭಯ ಇಲ್ಲ. ಅದೇ ರೀತಿಯಾಗಿ ಭಗವಂತ ಕತ್ತಲೆಯಲ್ಲಿ ಇರಿಸಿದ್ರೂ ಕೂಡ ಅವನಿಗೆ ಮಾತ್ರ ಯಾವುದೇ ರೀತಿಯಾಗಿರತಕ್ಕಂತಹ ಅಜ್ಞಾನ, ದುಃಖ ಅಥವಾ ಇನ್ನಿತರ ಯಾವುದೇ ಒಂದು ದೋಷಗಳ ಸಂಬಂಧವೇ ಇಲ್ಲ ಅವನಿಗೆ. ಇದನ್ನು ನಮ್ಮ ಆಚಾರ್ಯ ಮಧ್ವರು ಖಂಡನತ್ರಯ ಅಂತ ಗ್ರಂಥವನ್ನು ಮಾಡ್ತಾರೆ. ಉಪಾಧಿ ಖಂಡನ, ಮಾಯಾವಾದ ಖಂಡನ, ಅದೇ ರೀತಿಯಾಗಿ ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಅಂತ ಈ ಖಂಡನತ್ರಯದಲ್ಲಿ ಉಪಾಧಿ ಖಂಡನ ಎಂಬಂತಹ ಅವರು ಕೆಲವೊಂದಷ್ಟು ಉಪಾಧಿಗಳನ್ನು ಇಟ್ಟುಕೊಂಡು ಜೀವನಿಗೆ ಅಲ್ಲ ಭಗವಂತನಿಗೆ ಐಕ್ಯವನ್ನು ಜೀವನ ಜೊತೆಗೆ ಅಥವಾ ಇನ್ನಿತರ ಕೆಲವೆಲ್ಲ ದೋಷಗಳನ್ನು ಭಗವಂತನಿಗೆ ಹೇಳ್ತಾರೆ, ಜೀವನಿಗೆ ಹೇಳ್ತಾರೆ. ಅದನ್ನು ಆಚಾರ್ಯ ಮಧ್ವರು ತಮ್ಮ ಗ್ರಂಥದಲ್ಲಿ ಉಪಾಧಿ ಖಂಡನ ಎಂಬಂತಹ ಗ್ರಂಥದಲ್ಲಿ ಅದನ್ನು ನಿರಾಕರಣೆ ಮಾಡ್ತಾರೆ. ಒಂದೇ ಒಂದು ಮಾತನ್ನು ಹೇಳ್ತಾರೆ, ಅಜ್ಞತಾಖಿಲ ಸಂವೇದುರ್ಘಟತೇನ ಕುತಶ್ಚನ. ಅಜ್ಞತಾ ಅಖಿಲ ಸಂವೇತ್ತೋ
ಕುತಶ್ಚನ ನ ಘಟತೆ. ಭಗವಂತನಿಗೆ ಅಜ್ಞಾನ ಇದು ಇಲ್ಲವೇ ಇಲ್ಲ. ಯಾಕೆ? ಅಖಿಲ ಸಂವೇತ್ತು. ಭಗವಾನ್ ಅಂದರೆ ಯಾರು ಅಂತ ಕೇಳಿದ್ರೆ ಅಖಿಲ ಸಂವೇತ್ತು. ಭಗವಂತ ಯಾರು ಅಂತ ಕೇಳಿದ್ರೆ ಅಖಿಲ ಸಂವೇತ್ತು. ಭಗವಂತ ಅಖಿಲ ಎಲ್ಲದರ ಜ್ಞಾನವುಳ್ಳವನು. ಅಖಿಲಗಳ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಚರಾಚರ ಜಗತ್ತಿನ ಜ್ಞಾನ ಅವನಿಗಿದೆ. ಆದ್ದರಿಂದಾಗಿ ಅಜ್ಞತಾ ಅಖಿಲ ಸಂವೇತ್ತೋ ಕುತಶ್ಚನ ನ ಘಟತೆ. ಯಾವ ರೀತಿಯಿಂದಾಗಿಯೂ ಕೂಡ ಅವನಿಗೆ ಅಜ್ಞಾನಾದಿಗಳ ಪ್ರಸಕ್ತಿಯನ್ನ ಹೇಳಬಾರದು. ಅಜ್ಞಾನಾದಿಗಳನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಬಂತಪ್ಪ ಇದು ಅಂತಂದ್ರೆ, ಅಜ್ಞಾನ ತಾಯಿ ಕತ್ತಲೆಯಲ್ಲಿದ್ದಾಗ ಮಗು ಕಾಣ್ತಾ ಇದೆ, ಭಗವಂತ ಬೆಳಕಿನಲ್ಲಿದ್ದಾನೆ. ಜೀವ ಅಜ್ಞಾನದಿಂದ ಆವೃತನಾಗಿದ್ದಾನೆ. ಅವನಿಗೆ ಭಗವಂತ ಕಾಣುತ್ತಾ ಇಲ್ಲ, ಮಗುವಿಗೆ ತಾಯಿ ಕಾಣ್ತಾ ಇಲ್ಲ. ಆದ್ದರಿಂದಾಗಿ ಮಗು ಅಳ್ಲಿಕ್ಕೆ ಆರಂಭ ಮಾಡಿದೆ. ನಮಗೂ ಕೂಡ ಭಗವಂತ ಕಾಣ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಪದ್ಯಮಾಲಾದಲ್ಲಿಯೂ ಕೂಡ ತಥೋ ಜವನಿಕಾಂ ತ್ಯಕ್ತ್ವಾ ದೇವಮಾತ್ಮಾನಮಂತರ. ಒಂದು ಭಗವಂತನಿಗೂ ಜೀವನಿಗೂ ಒಂದು ಮಧ್ಯದಲ್ಲಿ ಒಂದು ಪರದೆ ಇದೆ. ಆ ಪರದೆ ಅದು ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಹೀಗೆ ಎರಡು ರೀತಿಯಾಗಿ ಅದನ್ನ ವಿಭಾಗ ಮಾಡುತ್ತೇವೆ. ಜೀವನಿಗೆ ಆವೃತವಾಗಿರತಕ್ಕಂತಹದ್ದೊಂದು, ಇನ್ನು ಪರಮಾತ್ಮನಿಗೆ ಆವೃತವಾಗಿರತಕ್ಕಂತಹ ಒಂದು ಅಜ್ಞಾನ ಅಲ್ಲ, ಪರಮಾತ್ಮನನ್ನ ಕಾಣದೇ ಇರುವಂತೆ ಮಾಡುವಂತಹದ್ದು ಒಂದು. ಹೀಗೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎರಡು ರೀತಿಯಾಗಿರತಕ್ಕಂತಹ ವಿಭಾಗವನ್ನ ಮಾಡುವಂತಹದ್ದಿದೆ. ಇದೇ ರೀತಿಯಾಗಿ ಭಗವಂತನಿಗೆ ಯಾವ ರೀತಿಯಾಗಿಯೂ ಕೂಡ ಅವನಿಗೆ ಅಜ್ಞಾನಾದಿಗಳು ಇಲ್ಲವೇ ಇಲ್ಲ ಎಂಬುದನ್ನು ತೋರಿಸಿಕೊಡುತ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಆ ಭಗವಂತ ಕತ್ತಲೆ ಅಜ್ಞಾನದ ಸಂಕೇತ. ಅಂತಹ ಅಜ್ಞಾನದ ಸಂಕೇತವಾಗಿರತಕ್ಕಂತಹದ್ದು ತಾಯಿ ತನ್ನ ಇಚ್ಛೆಯಿಂದಾಗಿ ತಾನು ಕಾಣದಿರುವಂತೆ ಮಾಡ್ತಾ ಇದ್ದಾಳೆ. ಮಗು ಯಾಕೆ ಅಳ್ತಾ ಉಂಟು ಅಂತ ಕೇಳಿದ್ರೆ, ಮಗುವಿಗೆ ತಾಯಿ ಕಾಣ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಮಗು ಅಳ್ತಾ ಇದೆ. ಅದೇ ರೀತಿಯಾಗಿ ಜೀವನು ಕೂಡ ಅಳ್ತಾ ಇದ್ದಾನೆ. ಯಾಕೆ ಅಳ್ತಾ ಇದ್ದಾನೆ ಅಂತಂದ್ರೆ, ಭಗವಂತ ಕಾಣ್ತಾ ಇಲ್ಲ. ಭಗವಂತ ಏನಾಗಿದ್ದಾನೆ, ಆಯಾ ರೀತಿಯಿಂದಾಗಿ ಅವನು ನಮಗೆ ಅಜ್ಞಾನವನ್ನು ಭರಿಸಿ ಅವನು ಒಂದು ರೀತಿಯಾಗಿರತಕ್ಕಂತಹ ಆಯಾ ಸ್ವರೂಪನಾಗಿದ್ದು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನಮಗೆ ಭಗವಂತನ ಜ್ಞಾನ ಬರ್ತಾ ಇಲ್ಲ. ಇದನ್ನ ಹೇಳ್ತಾರೆ, ಭಗವಂತ ತನ್ನ ಇಚ್ಛೆಯಿಂದಾಗಿ ತಾಯಿಗಾಗುವಾಗ ಹಾಗಲ್ಲ. ತಾಯಿ ಮಗುವಿಗೆ ಕಾಣಿಸಬಾರ್ದು ಎಂಬಂತ ದೃಷ್ಟಿಯಿಂದಾಗಿ ಒಳಗಡೆ ಮನೆಯ ಒಳಗಡೆ ಹೋಗಿ ಕುತ್ಕೊಂಡಿದ್ದಾಳೆ. ಆದರೆ ಭಗವಂತ ಹಾಗಲ್ಲ, ತನ್ನ ಸ್ವಸಾಮರ್ಥ್ಯದಿಂದಾಗಿ ಅವನು ಕಾಣ್ತಾ ಇಲ್ಲ. ಮತ್ತೆ ಬೇರೆ ತಾಯಿಯೇ ಬೇಕು ಅಂತ ಹೇಳಿಕೊಂಡು ಮಗು ಅಳ್ಳಿಕ್ಕೆ ಆರಂಭ ಮಾಡಿದಾಗ ತಾಯಿ ಎದುರು ಬರ್ತಾಳೆ. ಅದೇ ರೀತಿಯಾಗಿ ನಾವು ಕೂಡ ಭಗವಂತನನ್ನು ಬಿಟ್ಟು ಬೇರೆ ಗತಿ ಇಲ್ಲ ಎನಗೆ ಎಂಬ ವಿಚಾರವನ್ನು ನಾವು ಅರಿತೆವು ಅಂತ ಹೇಳಿದರೆ, ಹೇಗೆ ಗಜೇಂದ್ರಾದಿಗಳ ವ್ಯವಸ್ಥೆಯಲ್ಲಿ ಪ್ರಸಂಗದಲ್ಲಿ, ಧ್ರುವನ ವ್ಯವಸ್ಥೆಯಲ್ಲಿ ಧ್ರುವನ ಪ್ರಸಂಗದಲ್ಲಿ, ದ್ರೌಪದೀ ದೇವಿಯ ಪ್ರಸಂಗದಲ್ಲಿ, ಬೇರೆ ಬೇರೆ ಪ್ರಸಂಗದಲ್ಲಿ ಭಗವಂತನನ್ನು ಬಿಟ್ಟು ಬೇರೆ ಯಾರು ಗತಿ ಇಲ್ಲ ಎಂಬ ಚಿಂತನೆಯನ್ನು ಮಾಡಿದಾಗ ಏನಾಯಿತು, ಭಗವಂತ ಬಂದ. ನನ್ನ ವ್ಯವಸ್ಥೆಯನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿದರೆ ನೋಡಿಕೊ ಅಂತ ಹೇಳ್ತಾನೆ. ಇಲ್ಲಿ ಅರ್ಜುನನೂ ಕೂಡ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿಕೊಂಡು ಅಹಂಕಾರ ಪಟ್ಟಾಗ ಏನು ಮಾಡಿದ, ಅರ್ಜುನನ ಅಹಂಕಾರವನ್ನ ದೂರ ಮಾಡಬೇಕು ಅಂತ ಹೇಳಿಕೊಂಡು ಭಗವಂತ ಸ್ವಲ್ಪ ಅವನಿಗೆ ಒಂದಷ್ಟು ಅವನ ಸಂಬಂಧಿಗಳ ಸಂಬಂಧಿಕರ ಆ ಭಾವನೆಯನ್ನು ಬರುವಂತೆ ಮಾಡಿದ. ನನ್ನವರು, ನನ್ನ ಗುರುಗಳು, ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ಮಕ್ಕಳು
ಈ ರೀತಿಯಾಗಿರತಕ್ಕಂತಹ ಸಂಬಂಧಗಳನ್ನು, ಆ ಭಾವನೆಗಳನ್ನು ಉದ್ಬೋಧನೆ ಆಗುವಂತೆ ಮಾಡಿದ. ಇಲ್ಲಿ ಈ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ನಾವು ದೇವರನ್ನ ಹೇಗೆ ಕೇಳಬೇಕು ಅಂತ ಕೇಳಿದರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಮಮ ಶರಣಂ, ನೀನು ಮಾತ್ರ ನನಗೆ ಗತಿ. ನನಗೆ ನನ್ನ ವ್ಯವಸ್ಥೆಯನ್ನು, ನನ್ನ ಏನು ನನಗೇನು ಆಗಬೇಕು ಅದನ್ನು ನೋಡಿಕೊಳ್ಳುವಂತಹ ಸಾಮರ್ಥ್ಯ ನನಗಿದೆ ಎಂಬ ಅಹಂಕಾರ ಬಂತು ಅಂತಾದರೆ ಏನೂ ಆಗುವುದಿಲ್ಲ. ಮತ್ತೆ ಅನ್ಯಥಾ ಶರಣಂ ನಾಸ್ತಿ, ನನಗೆ ನೀನು ಬಿಟ್ಟರೆ ಬೇರೆ ಗತಿ ಇಲ್ಲ ಎಂಬ ರೀತಿಯಾಗಿ ಅಲ್ಲಿಯ ತನಕ ಹೋಗ್ಬೇಕು. ನಾವು ಅಲ್ಲಿಯ ತನಕ ಹೋದೆವು ಅಂತ ಹೇಳಿದ್ರೆ ಭಗವಂತ ಉದ್ಧರಿಸ್ತಾನೆ. ಹೀಗೆ ಆ ಭಗವಂತ ಎಲ್ಲ ಸಕಲ ವಿಷಯಗಳಲ್ಲಿಯೂ ಕೂಡ ನಮಗೆ ವೈರಾಗ್ಯ ಬರಬೇಕು. ನಾವು ವಿಷಯ ಪದಾರ್ಥಗಳಲ್ಲಿ ಪೂರ್ಣವಾಗಿ ವಿರಕ್ತಿ, ಯಾವುದೇ ರೀತಿಯಾಗಿರತಕ್ಕಂತಹ ಅದರಲ್ಲಿ ಸಂಬಂಧವನ್ನು ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳಬಾರ್ದು. ಸಂಬಂಧಿಗಳ ಅಟ್ಯಾಚ್ಮೆಂಟ್ ಇಟ್ಟುಕೊಂಡೆವು ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರತಕ್ಕಂತಹ ನಮಗೆ ಅನುಕೂಲಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭಗವಂತ ಬಿಟ್ಟು ಬೇರೆ ಗತಿ ಇಲ್ಲ ಎನಗೆ ಎಂಬ ತನಕ ನಾವು ಹೋದೆವು ಅಂತ ಹೇಳಿದ್ರೆ ಆವಾಗ ಎಲ್ಲದಕ್ಕೂ ಕೂಡ ನಿಶ್ಚಿತವಾಗಿಯೂ ಕೂಡ ಅನುಗ್ರಹವನ್ನ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ಎಲ್ಲವನ್ನೂ ಬಿಟ್ಟು ಭಗವಂತನನ್ನ ಶರಣ ಹೊಂದಬೇಕು. ಅದಾದ ಮೇಲೆ ವೈರಾಗ್ಯ, ಜ್ಞಾನ, ಭಕ್ತಿ ವಿಷಯಗಳಲ್ಲಿ ವೈರಾಗ್ಯ, ಜ್ಞಾನವೂ ಬೇಕು. ಭಗವಂತನ ವಿಷಯಕವಾಗಿರತಕ್ಕಂತಹ ಜ್ಞಾನ, ಭಗವದ್ ವಿಷಯಕವಾಗಿರತಕ್ಕಂತಹ ಭಕ್ತಿ, ಭಗವದಿತರವಾಗಿರತಕ್ಕಂತಹದರಲ್ಲಿ ವೈರಾಗ್ಯ. ಇದು ಯಾವಾಗ ಬರ್ತದೋ ಆವಾಗ ನಮಗೆ ಅನುಗ್ರಹ ನಿಶ್ಚಿತವಾಗಿಯೂ ಆಗ್ತದೆ ಎಂಬುದಾಗಿ ಹೇಳ್ತಾರೆ ಜಗನ್ನಾಥದಾಸರು. ಅಂತಹವರನ್ನ ಪೂರ್ಣವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮಧುಸೂದನ ತನ್ನವರಿದ್ದೊಡೆಗೆ ಕದಲಿಕೆಯ ಕಳೆವಂತೆ ಮಧುಸೂದನನು ಮಧುನಾಮಕ ದೈತ್ಯನನ್ನ ಸೂದಯತಿ, ಅವನನ್ನ ಏನು ಸಂಹಾರವನ್ನ ಮಾಡಿದಕ್ಕಂಥವನು, ಭಕ್ತರಲ್ಲಿರತಕ್ಕಂತಹ ಏನು ಕಷ್ಟಗಳಿದೆ ಅಥವಾ ದುಃಖಗಳಿದೆ ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡಿ ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ. ನಮ್ಮ ಧ್ಯೇಯ ಏನು? ನಮ್ಮ ಧ್ಯೇಯ ಏನು ಅಂತ ಕೇಳಿದ್ರೆ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಇಷ್ಟೇ ನಾವು ಬಯಸುವಂತಹದ್ದು. ನನಗೆ ಇಷ್ಟ ಆಗಬೇಕು, ಅನಿಷ್ಟ ನಿವೃತ್ತಿ ಆಗಬೇಕು ಅಂತ ಅಲ್ವಾ? ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂತಹ ಅನಿಷ್ಟವನ್ನ ಪರಿಹಾರ ಮಾಡಿ ಭಗವಂತ ನಮ್ಮನ್ನ ಉದ್ಧಾರ ಮಾಡ್ತಾನೆ. ಹೀಗೆ ಅರ್ಜುನನ ಏನು ವ್ಯಥೆ ಇದೆ, ಅರ್ಜುನನ ಏನು ದುಃಖ ಇದೆ, ಅದನ್ನ ಮಧುಸೂದನ ಕೃಷ್ಣ ಪರಿಹಾರ ಮಾಡ್ತಾನೆ. ಮತ್ತೊಂದು ಏನು ಅಂತ ಕೇಳಿದರೆ ಮಧು ಸೂದಯತಿ, ಶೂನ್ಯ ಪ್ರಾಣಿಗರ್ಭ ವಿಮೋಚನೆ ಅಂತ ಒಂದು ಧಾತು. ಅದರಲ್ಲಿ ಮಧು ಅಂದರೆ ಸಿಹಿ, ತತ್ ದದಾತಿ. ಭಗವಂತ ಯಾರು ಭಕ್ತರಿದ್ದಾರೆ ಅವರ ಅನಿಷ್ಟವನ್ನ ಪರಿಹಾರ ಮಾಡಿ ಅವರ ಪಾಲಿಗೆ ಮಧುವನ್ನ, ಸಿಹಿಯನ್ನ ನೀಡ್ತಾನೆ. ಮತ್ತೆ ಆ ಭಕ್ತರ ಪಾಲಿಗೆ ದುಃಖದ ಕಹಿಯನ್ನ ನಿವಾರಣೆ ಮಾಡಿ ಅದಾದ ಮೇಲೆ ಅವರಿಗೆ ಒಳ್ಳೆಯ ಅನುಗ್ರಹವನ್ನ, ಮಧು ಸಿಹಿಯನ್ನ ಭಗವಂತ ನೀಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಭಗವಂತನನ್ನು ನಾವು ಚಿಂತನೆ ಮಾಡಿದೆವು ಅಂತಾದರೆ, ಭಗವಂತನನ್ನ ನಾವು ಉಪಾಸನೆ ಮಾಡಿದೆವು ಅಂತಾದರೆ ಆವಾಗ ನಮಗೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತನ ಕರುಣೆಗೆ ಕೆಲವೊಂದಷ್ಟು ದೃಷ್ಟಾಂತಗಳನ್ನು ನಾವು ನೋಡಿದೆವು. ಪುಂಡರಿ ಯಾವುದು
ಗಜೇಂದ್ರ, ನಾರದ, ಮತ್ತೆ ಪಾಂಡವ, ಅದೇ ರೀತಿಯಾಗಿ ದ್ರೌಪದಿ ಇವರ ದೃಷ್ಟಾಂತವನ್ನು ನಾವು ನೋಡಿದ್ದೇವೆ. ಆದರೆ ಜಗನ್ನಾಥದಾಸರು ಅವರು ಕೆಲವೊಂದಷ್ಟು ದೃಷ್ಟಾಂತವನ್ನು ಕೊಡ್ತಾರೆ ನಮಗೆ. ಭಗವಂತನ ಕಾರುಣ್ಯದ ವಿಚಾರವನ್ನ ನಮ್ಮ ಮುಂದೆ ಜಗನ್ನಾಥದಾಸರು ತಿರುಗಿಡುತ್ತಾರೆ. ಎಂಥವರು ಅಂತ ಕೇಳಿದ್ರೆ, ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿಯವಲಿ ಗಳಿತಾರ್ಥ ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದ ಲಿಟ್ಟ ಭೀಷ್ಮನ ಅವಗುಣಗಳಿಸದೆ ಕರುಣಾಳು. ಭಗವಂತ ಒಂದಷ್ಟು ದೃಷ್ಟಾಂತವನ್ನು ಜಗನ್ನಾಥದಾಸರು ನಮಗೆ ಕೊಡ್ತಾರೆ. ಭಗವಂತ ಯಾರನ್ನೆಲ್ಲ ಉದ್ಧಾರ ಮಾಡಿದ್ದಾನೆ, ಭಗವಂತನ ಕಾರುಣ್ಯ ಎಂಥದ್ದು, ಅವನ ಕಾರುಣ್ಯದ ವಿಚಾರವನ್ನ ನಮ್ಮ ಮುಂದೆ ಜಗನ್ನಾಥದಾಸರು ಎದುರಿಡುತ್ತಾರೆ. ಆ ಕರುಣಾಳು ಆಗಿರತಕ್ಕಂತಹ ಭಗವಂತನಿಗೆ ಇಟ್ಟಿಗೆ ಕಲ್ಲನ್ನ ಆ ವಿಠಲ, ಪಂಡರಾಪುರದ ವಿಠಲನಿಗೆ ಕೊಟ್ಟಿರತಕ್ಕಂತಹ ಇಟ್ಟಿಗೆ, ಅದರಲ್ಲಿ ತಾನು ನಿಂತುಕೊಂಡ. ಆ ದಾಸರುಗಳು ಕೊಂಡಾಡುವಾಗ ಹೇಳ್ತಾರಲ್ವ, ಆ ಭಗವಂತ ಎಂಥವನು ಅಂತ ಕೇಳಿದ್ರೆ, ಕೇವಲ ಭಗವಂತ ಭಕ್ತ ಕೊಟ್ಟಿರತಕ್ಕಂತಹ ಇಟ್ಟಿಗೆಯ ಮೇಲೆ ತಾನು ನಿಂತುಕೊಂಡು ಭಗವಂತ ಭಕ್ತರನ್ನ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಅಂತ. ಇಟ್ಟಿಗಲ್ಲನು ಭಕುತಿಯಿಂದಲೇ ಕೊಟ್ಟ, ಆ ಭಕುತಿಯಿಂದಲೇ ಕೊಟ್ಟಿರತಕ್ಕಂಥ ಏನು ಆ ಇಟ್ಟಿಗೆ, ಅದರಲ್ಲಿ ಭಗವಂತ ಹೋಗಿ ನಿಂತುಕೊಂಡ. ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳಿಕೊಂಡು ಗಲಾಟೆ ಮಾಡಲಿಲ್ಲ ಭಗವಂತ. ಅವನು ಭಕ್ತ ಕೊಟ್ಟಿರತಕ್ಕಂತಹ ಇಟ್ಟಿಗೆಯಲ್ಲೂ ಕೂಡ ಭಗವಂತ ಹೋಗಿ ನಿಂತುಕೊಂಡ. ಅದಾದ ಮೇಲೆ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ. ಇನ್ನೊಂದೇನು ಅಂತ ಕೇಳಿದ್ರೆ, ಆ ಬಡ ಬ್ರಾಹ್ಮಣನಿಗೆ ಒಬ್ಬ ಕುಚೇಲ, ಅವನಿಗೆ ಏನಿತ್ತು? ಕುಚೇಲನಲ್ಲಿ ಏನೂ ಇರಲಿಲ್ಲ, ಭಗವಂತ ಏನು ಕೊಟ್ಟಿಲ್ಲ ಅವನಿಗೆ. ಕುಚೇಲನಿಗೆ ಏನು ಇಡೀ ಸಂಪತ್ತನ್ನು ಕೊಟ್ಟ. ಅದ್ಭುತವಾಗಿರತಕ್ಕಂತಹ ಹಿಡಿಯಲ್ಲಿ ತಾನು ತನ್ನ ಹರುಕಾಗಿರತಕ್ಕಂತಹ ಬಟ್ಟೆಯಲ್ಲಿ ಬಂದಿರತಕ್ಕಂತಹ ಆ ಅವಲಕ್ಕಿಯನ್ನ ಭಗವಂತ ಸ್ವೀಕಾರ ಮಾಡಿ ಅವನಿಗೆ ತುಂಬ ಅದ್ಭುತವಾಗಿರತಕ್ಕಂತಹ ಅನುಗ್ರಹವನ್ನ, ಅದ್ಭುತವಾಗಿರತಕ್ಕಂತಹ ಐಶ್ವರ್ಯವನ್ನು ಕೊಟ್ಟ. ಇದು ಸಕಲ ಪುರುಷಾರ್ಥಗಳನ್ನು ನೀಡಿದ ಭಗವಂತ. ಅದಾದ ಮೇಲೆ ಕೆಟ್ಟ ಮಾತುಗಳೆಂದ ಚೈದ್ಯ ಚೇದಿ ದೇಶದ ರಾಜ ಶಿಶುಪಾಲ, ಆ ಚೈದ್ಯ ಭಗವಂತ ಎಂಥವನು ಕೆಟ್ಟ ಕೆಟ್ಟ ಮಾತುಗಳನ್ನ ಅವನು ಹೇಳಿದ. ಎಂಥವನು ಅಂತ ಕೇಳಿದ್ರೆ, ತುಂಬಿದ ರಾಜಸಭೆಯಲ್ಲಿ ಆ ಕೃಷ್ಣನನ್ನ ಚೋರ ಅಥವಾ ಇನ್ನಿತರವಾಗಿರತಕ್ಕಂಥ ಕೆಟ್ಟದ್ದಾಗಿರತಕ್ಕಂಥ ನುಡಿಯಿಂದ ಅವಾಚ್ಯವಾಗಿ ನಿಂದನೆ ಮಾಡಿದ. ಯಾವ ನಿಂದನೆಗೂ ಕೂಡ ಅವನಿಗೇನು ಮಾಡಿದ? ನಿಂದನೆ ಮಾಡಿದ್ರೂ ಕೂಡ ಭಗವಂತ ಏನು ಮಾಡಿದ? ಅವನಿಗೆ ಮೋಕ್ಷವನ್ನೇ ಕೊಟ್ಟ ಅಲ್ವಾ. ಚೈದ್ಯನಿಗೆ, ಚೇದಿ ದೇಶದ ರಾಜನಿಗೆ, ಆ ಶಿಶುಪಾಲನಿಗೆ ಭಗವಂತ ಕೊಟ್ಟದ್ದು ಏನು ಕೇಳಿದ್ರೆ ಮೋಕ್ಷ. ಹೀಗೆ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಅದಾದ ಮೇಲೆ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದ, ಅವನನ್ನ ಬಾಣ ಯಾರಿಗೆ? ಭೀಷ್ಮನಿಗೆ ಬಾಣಗಳನ್ನ ಹೊಡೆದಿದ್ದಾನೆ. ಅವನಲ್ಲಿ ಜ್ಞಾನ ಇರಲಿಲ್ವಾ ಕೇಳಿದ್ರೆ ಜ್ಞಾನ ಇತ್ತಲ್ವಾ? ಭೀಷ್ಮನನ್ನ ಅನುಗ್ರಹ ಮಾಡಲಿಲ್ವಾ? ಭೀಷ್ಮನಿಗೆ ಅನುಗ್ರಹವನ್ನ ಮಾಡಲಿಲ್ವಾ ಕೃಷ್ಣ? ಭೀಷ್ಮ ಮುಕ್ತಿ ಪ್ರದಾಯಕ ಕೃಷ್ಣ ಅಂತ ಹೇಳ್ತೇವಲ್ಲ ನಾವು. ಭಗವಂತ ಭೀಷ್ಮನಿಗೆ ಮುಕ್ತಿಯನ್ನು ನೀಡಿದ. ಹೀಗೆ ಭಗವಂತನ ಆ ಅನುಗ್ರಹವನ್ನು ನಾವು ನೋಡಬೇಕು. ಇದರ ಒಂದೊಂದು ಅರ್ಥವನ್ನು ನಾವು ನೋಡೋದು ಅಂತಾದರೆ, ಇಟ್ಟಿಗೆ ಕಲ್ಲನ್ನ ಕೊಟ್ಟಿರತಕ್ಕಂತಹ ಭಕ್ತ ಯಾರು ಕೇಳಿದ್ರೆ ಪುಂಡರೀಕ. ಪುಂಡರೀಕ ಕೊಟ್ಟಿರತಕ್ಕಂತಹ ಆ ಸೇವೆಯನ್ನ, ಏನು ಮಾತಾಪಿತೃಗಳ ಸೇವೆಯಲ್ಲಿ ರತನಾಗಿದ್ದಾನೆ ಪುಂಡರೀಕ. ಆ ಪುಂಡರೀಕ ಭಗವಂತ ದರ್ಶನ ನೀಡಲಿಕ್ಕೋಸ್ಕರವಾಗಿ ಬಂದಾಗ
ಆವಾಗ ಪುಂಡರೀಕ ಏನು ಮಾಡಿದ ಕೇಳಿದರೆ ಅಲ್ಲಿಯೇ ಇದ್ದಿರತಕ್ಕಂತಹ ಒಂದು ಕಲ್ಲನ್ನು ಕೊಟ್ಟ. ಇದರ ಮೇಲೆ ನಿಲ್ಲು ನೀನು ಅಂತ. ಪುಂಡರೀಕ ಕೊಟ್ಟಿರತಕ್ಕಂತಹ ಕಲ್ಲಿನ ಮೇಲೆ ಭಗವಂತ ನಿಂತುಕೊಳ್ಳಿಲ್ವ? ಪಂಡರಾಪುರದಲ್ಲಿ ಪುಂಡರೀಕನಿಗೆ ಅನುಗ್ರಹವನ್ನ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಇಟ್ಟಿಗೆಯ ಮೇಲೆ ನಿಂತುಕೊಂಡು ಅನುಗ್ರಹವನ್ನ ಮಾಡಿದ ಅಲ್ವಾ? ಇದು ಭಗವಂತನನ್ನ ಹೇಳುವಂತಹದ್ದು. ಇದನ್ನ ಹೇಳ್ತಾರೆ ಜಗನ್ನಾಥದಾಸರು, ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟದ್ದು ಹೇಗಿತ್ತು ಅಂತ ಕೇಳಿದ್ರೆ ಹೇಗೆ ನಿಂತುಕೋ ಅಂತ ಹೇಳಿ ಕೊಟ್ಟದ್ದಲ್ಲ, ಭಕ್ತಿಯಿಂದಾಗಿ. ತಾನು ಮಾತಾಪಿತೃಗಳ ಸೇವೆಯಲ್ಲಿ ರತನಾಗಿದ್ದ, ಅದಕ್ಕೋಸ್ಕರವಾಗಿ ಇಟ್ಟಿಗೆಯ ಮೇಲೆ ನಿಂತುಕೋ ಎಂಬುದಾಗಿ ಅವನಿಗೆ ಇಟ್ಟಿಗೆಯನ್ನು ಕೊಟ್ಟಾಗ ಪುಂಡರೀಕ ಆ ಕೊಟ್ಟಿರತಕ್ಕಂತಹ ಇಟ್ಟಿಗೆಯ ಮೇಲೆ ಭಗವಂತ ಹೋಗಿ ನಿಂತುಕೊಂಡ, ಅವನನ್ನು ಉದ್ಧಾರ ಮಾಡಿದ. ಇದೇ ರೀತಿಯಾಗಿ ಮುಂದೆ ಸುಧಾಮ, ಅವನ ಹತ್ರ ಇದ್ದದ್ದು ಏನಿತ್ತು? ಏನೂ ಇಲ್ಲ. ಇದ್ದದ್ದು ಒಂದು ಹಿಡಿ ಅವಲಕ್ಕಿ ಮಾತ್ರ. ಆ ಅವಲಕ್ಕಿಗೆ ಭಗವಂತ ಮೆಚ್ಚಿ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾನೆ. ಇದಾದ ಮೇಲೆ ಸುಧಾಮನ ಆ ಜ್ಞಾನ ಅವನ ಎಲ್ಲಿ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯಲ್ಲಿ ಹೇಳುವಾಗಲೂ ಕೂಡ ಅವರ ಆ ಗುರುವಿಗೆ ಏನನ್ನ ಕೊಡಬೇಕು ಅಂತ ಹೇಳಿದಾಗ ಮೋಕ್ಷಚ್ಛಲೇನ ಪುರುಷಾರ್ಥ ಬೀಜಂ ಅಂತ, ಅಂದರೆ ಅವನಿಗೆ ಮೋಕ್ಷದ ಆ ಬೀಜವನ್ನ ಯಾವುದನ್ನ ಪೂರ್ತಿಯಾಗಿ ಅನುಗ್ರಹವನ್ನ ಮಾಡಿದ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅಷ್ಟು ಅನುಗ್ರಹವನ್ನ ಮಾಡಿರತಕ್ಕಂಥವನು ಭಗವಂತ. ಅದಕ್ಕೋಸ್ಕರವಾಗಿ ಭಗವಂತ ತುಂಬ ಅನುಗ್ರಹವನ್ನ ಮಾಡಿದ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದು ದೃಷ್ಟಾಂತವನ್ನ ಹೇಳ್ತಾರೆ. ಅದು ಆ ಕೆಟ್ಟ ಮಾತುಗಳಿಂದ ಚೈದ್ಯನ, ಕೆಟ್ಟ ಮಾತುಗಳನ್ನ ಚೈದ್ಯಾದಯೋ ಸುರಾವೇಶ ಧರೋದ್ವೇಷಯುತ ಅಪೇ. ಭಾರತ ತಾತ್ಪರ್ಯ, ಭಾಗವತ ತಾತ್ಪರ್ಯ ಆ ಚೈದ್ಯನ ವ್ಯವಸ್ಥೆಯನ್ನು ಹೇಳ್ತದೆ. ನಿಜಭಾವಯ ಭಕ್ತ್ಯಾನೀತ ಹರಿಸ್ವರೂಪತ ತಾಹಿ ಕರ್ಣೋ ವಿಷ್ಣು ಅನ್ಯಾವೇಶಾದಿದ್ವಿಷನ್ ಕೀಯತೆ ಕಿಂ ಮಾನೇನ ನಿತ್ಯಾನಂದ ಸ್ವರೂಪಿಣಃ. ದ್ವೇಷ, ಆ ಭಗವಂತನನ್ನ ದ್ವೇಷ ಮಾಡಿದ. ಆ ದ್ವೇಷಕ್ಕೆ ಭಗವಂತ ದ್ವೇಷ ಮಾಡಿದ ಅಂತ ಹೇಳಿದ್ರೆ ದ್ವೇಷಕ್ಕೆ ಅವನ ಅನುಗ್ರಹವನ್ನ ಮಾಡಿದ್ದಲ್ಲ. ಒಳಗೆ 2 ಜೀವರಾಶಿಗಳಿತ್ತು. ಆ 2 ಜೀವರಾಶಿಗಳಲ್ಲಿ ಒಂದು ಜೀವರಾಶಿಯನ್ನು ಭಗವಂತ ಅನುಗ್ರಹ ಮಾಡಿದ. ಈ ರೀತಿಯಾಗಿ ಭಗವಂತ ತುಂಬ ಅನುಗ್ರಹವನ್ನು ಮಾಡಿರತಕ್ಕಂಥವನು. ಶಿಶುಪಾಲ ಭಗವಂತನನ್ನ ತುಂಬಿದ ರಾಜಸೂಯ ಮಂಟಪದಲ್ಲಿ ಅವಮಾನ ಮಾಡಿದ್ದಾನೆ. ಅವಮಾನ ಮಾಡಿರತಕ್ಕಂತಹ ಆ ಚೈದ್ಯ ಶಿಶುಪಾಲನಿಗೆ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಇನ್ನದಾದ ಮೇಲೆ ಹೊಟ್ಟೆಯೊಳಗೆ ಬಿಟ್ಟ. ಯಾಕೆ? ಭಗವಂತನ ಉದರಸ್ಥಾನದಲ್ಲಿಯೂ ಕೂಡ ಮೋಕ್ಷವನ್ನ ಕೊಟ್ಟ ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಅಲ್ಲಿ 2 ಜನ ಇದ್ರು. ಆ ಶಿಶುಪಾಲನಲ್ಲಿರತಕ್ಕಂತಹ ಶಾಪವಶಾತಿರತಕ್ಕಂತಹ ಜಯ, ಅವರಿಗೆ ಅನುಗ್ರಹವನ್ನ ಮಾಡಿದ. ಅದಾದ ಮೇಲೆ ಅಲ್ಲಿರತಕ್ಕಂತಹ ಅಸುರರಿಗೆ ಭಗವಂತ ಅಧೋಲೋಕವನ್ನ, ತಮೋಲೋಕವನ್ನ ಕೊಟ್ಟ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಭಗವಂತನ ಕರುಣೆ ಇದು ತುಂಬ ಅದ್ಭುತವಾಗಿರತಕ್ಕಂತಹದ್ದು ಎಂಬುದನ್ನ ಹೇಳ್ತಾರೆ. ಅದಾದ ಮೇಲೆ ಭೀಷ್ಮರು ಕೂಡ ಭಗವಂತನಿಗೆ ಬಾಣಗಳನ್ನ ಬಿಡ್ತಾರಂತೆ. ಅದು ಅಂಬೆಯನ್ನ, ಪರಶುರಾಮ ರೂಪದ ಮೇಲೆ ಅಂಬೆಯನ್ನ ವಿವಾಹ ಆಗುವಂತಹ ಅವರ ಆದೇಶಕ್ಕೆ ಒಪ್ಪದೆ, ಅದಾದ ಮೇಲೆ ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವರ ಸೇನಾಪತ್ಯವನ್ನು ವಹಿಸಿ ನಡೆದ ಆ ಮೊದಲ 10 ದಿವಸಗಳಲ್ಲಿ ಕೃಷ್ಣನ ಮೇಲೆ ಅವರು ಯುದ್ಧವನ್ನ ಮಾಡ್ತಾರೆ. ಆದರೆ ಯುದ್ಧವನ್ನ ಮಾಡಿದ್ರೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಲಿಲ್ವಾಗಿದ್ರೆ ಮಾಡಿದ್ದಾನೆ. ಭಗವಂತ ಏನು ಮಾಡಿದ? ಅವರ ಆ ಯುದ್ಧ, ಆ ಎಲ್ಲ
ಎಲ್ಲವನ್ನೂ ಕೂಡ ಯುದ್ಧ ಮಾಡಿದ್ರೂ ಕೂಡ ಭಗವಂತ ಏನು ಮಾಡಿದ ಅಂತ ಕೇಳಿದರೆ ಅವರಿಗೆ ಅನುಗ್ರಹವನ್ನೇ ಮಾಡಿದ್ದು. ಅವರಿಗೆ ಅಂತ್ಯಕಾಲದಲ್ಲಿ ಅವರ ಜೊತೆಗಿದ್ದುಕೊಂಡು ಭಗವಂತ ತುಂಬ ಅನುಗ್ರಹವನ್ನು ಮಾಡಿದ್ದಾರೆ ಎಂಬಂತಹ ವಿಚಾರವನ್ನು ತೋರಿಸಿಕೊಡ್ತಾರೆ. ಈ ರೀತಿಯಾಗಿ ನಮಗೆ ಬೇರೆ ಬೇರೆ ದೃಷ್ಟಾಂತಗಳು ಇನ್ನೂ ಸಿಗ್ತದೆ. ಆದರೂ ಕೂಡ ಭಗವಂತನ ವಿಚಾರ ಎಂತಹದ್ದು ಅಂತ ಕೇಳಿದರೆ, ಭಗವಂತ ಎಂಥವನು ಕೇಳಿದರೆ, ಹೊಟ್ಟೆಯೊಳಗೆಂಬೆಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಬಾಣದಲ್ಲಿದ್ದಾನೆ, ಶರಶಯ್ಯೆಯಲ್ಲಿ ಮಲಗಿದ್ದಾನೆ. ಆದರೂ ಕೂಡ ಅವಗುಣಗಳೆಣಿಸಿದನೆ. ಅವರಲ್ಲಿರ್ತಕ್ಕಂಥ ಯಾವ ಅವಗುಣಗಳನ್ನು ಕೂಡ ಭಗವಂತ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. ಅವರನ್ನು ಏನು ಮಾಡಿದ ಅಂತ ಕೇಳಿದ್ರೆ, ಅವರಿಗೆ ಒಳ್ಳೆಯ ಅನುಗ್ರಹವನ್ನೇ ಮಾಡಿದ್ದಾನೆ ಭಗವಂತ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಭಗವಂತ ತುಂಬ ಅನುಗ್ರಹ ಮಾಡಿದ್ದಾನೆ. ಕರುಣಾಳು, ತುಂಬ ಕರುಣಾಶಾಲಿ ಎಂಬಂತಹ ವಿಚಾರವನ್ನು ನಮ್ಮ ಮುಂದೆ ದಾಸರುಗಳು ತಮ್ಮ ಮಾತಿನ ಮೂಲಕವಾಗಿ ತೆರೆದಿಡುತ್ತಾರೆ. ಈ ರೀತಿಯಾಗಿ ಹೇಳಿದ ಮೇಲೆ ಮುಂದೆ ಭಗವಂತನ ಒಂದು ಪಾಲನೆಯ ದೃಷ್ಟಾಂತದ ಬಗ್ಗೆ, ಅವನು ಯಾವ ರೀತಿಯಾಗಿ ಪಾಲನೆ ಮಾಡ್ತಾನೆ, ಭಕ್ತರ ಪಾಲಕ ಎಂಥವನು ಹೇಗೆ ಅಂತ ಕೇಳಿದರೆ, ಧನವ ಸಂರಕ್ಷಿಸುವ ಪಣಿತಾನುಡದೆ ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ಸುಖಿಸುವಂದದಿ ಲಕ್ಷ್ಮಿ ವಲ್ಲಭನು ಪ್ರಣತರನು ಕಾಯಿರಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನೊಲ್ಲಮ ಪ್ರತಿಮಲ್ಲ ಜಗಕ್ಕೆಲ್ಲ. ಭಗವಂತ ಎಂಥವನು ಅಂತ ಕೇಳಿದ್ರೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಧನವರಂ ರಕ್ಷಿಸುವ ಪಣಿ. ಆ ಸಂಪತ್ತಿಗೆ ರಕ್ಷಣೆ ಮಾಡಲಿಕ್ಕೆ ಯಾರು ಸಮರ್ಥರು ಅಂತ ಕೇಳಿದ್ರೆ ಪಣಿ, ಪಣ ಉಳ್ಳವನು ಪಣಿ. ಪಣಃ ಅಸ್ಯ ಅಸ್ತಿ ಇತಿ ಪಣಿ ಅಂದರೆ ಹೆಡೆ ಉಳ್ಳದ್ದು. ಯಾವುದು ಅಂತ ಕೇಳಿದ್ರೆ ಅದು ಸರ್ಪ. ಈ ಸರ್ಪ ವಾದಿರಾಜರು ಕೂಡ ರಜತಪೀಠಪುರದಲ್ಲಿ ತಮಗೆ ಬಂದಿರತಕ್ಕಂತಹ, ವಾದಿರಾಜರಿಗೆ ಬಂದಿರತಕ್ಕಂತಹ ಏನು ಅಪಾರವಾಗಿರ್ತಕ್ಕಂತಹ ಸಂಪತ್ತು ಇದೆ, ಅದನ್ನ ಆ ಉಡುಪಿಯಲ್ಲಿ ರಜತಪೀಠಪುರದಲ್ಲಿ ಭೂಗತವನ್ನ ಮಾಡಿ ತಾವು ಅಲ್ಲಿ ಪ್ರತಿಷ್ಠಾಪಿಸಿರತಕ್ಕಂತಹದ್ದು ಯಾರನ್ನ ಅಂತ ಕೇಳಿದ್ರೆ ಫಣಿಯನ್ನ, ಶೇಷನನ್ನ. ಆ ನಿಧಿ ಸಂರಕ್ಷಕಕಾರಕ, ನಿಧಿಗೆ ಅಧಿಪತಿಯಾಗಿರತಕ್ಕಂತಹ ನಿಧಿ ಸಂರಕ್ಷಕ ಅಂತ ಅವನಿಗೆ ಹೆಸರು. ನಿಧಿ ಸ್ವಾಧೀನಕಾರಕ ಅಂತ. ನಿಧಿ ಅವನ ಅಧೀನವಾಗಿದ್ದುಕೊಂಡು ಅದನ್ನ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥವನು ಫಣಿ, ಸರ್ಪ. ಹೀಗೆ ಅದರ ದೃಷ್ಟಾಂತವನ್ನ ಜಗನ್ನಾಥದಾಸರು ಹೇಳ್ತಾರೆ. ಧನವ ಸಂರಕ್ಷಿಸುವ ಫಣಿ, ಹಣವನ್ನ ಸಂಪತ್ತನ್ನ ರಕ್ಷಣೆ ಮಾಡತಕ್ಕಂತಹದ್ದು ಅದು ಫಣಿಯ ಕೆಲಸ, ಸರ್ಪದ ಕೆಲಸ. ತಾನುಣದೆ ಅದು ತಾನು ಭೋಗಿಸೋದ ಕೇಳಿದ್ರೆ ಇಲ್ಲ, ಅದಕ್ಕೆ ಭೋಗಕ್ಕೆ ಗೊತ್ತಿಲ್ಲ, ಅದು ಭೋಗಿಸೋದಿಲ್ಲ. ತಾನುಣದೆ ಮತ್ತೊಬ್ಬರಿಗೆ ಕೊಡದನು, ಅದನ್ನ ಮತ್ತೊಬ್ಬರಿಗೂ ನೀಡದೆ ಮತ್ತೆ ಏನು ಮಾಡ್ತದೆ ಅಂತ ಕೇಳಿದ್ರೆ ನೋಡ್ತಾ ಇರ್ತದೆ ಅಷ್ಟೇ ಅದರ ಕೆಲಸ. ಈ ರೀತಿಯಾಗಿ ದಿನದಿ ನೋಡುತ್ತಾ ಸುಖಿಸುವಂದದಿ ಲಕ್ಷ್ಮಿ ವಲ್ಲಭನು, ಅದನ್ನು ನೋಡ್ತಾ ಇರ್ತಾನೆ. ಇದು ಭಗವಂತನಿಗೆ ಹೇಗೆ ಅನ್ವಯ? ಭಗವಂತನಿಗೆ ಇದನ್ನು ನೀವು ಹೇಗೆ ಅನ್ವಯಿಸ್ತೀರಿ, ಇದನ್ನು ಹೇಗೆ ನೀವು ಹೇಳ್ತೀರಿ ಅಂತ ಕೇಳಿದ್ರೆ, ಸರ್ಪ ನೋಡ್ತದೆ, ನಿಧಿಯನ್ನು ಸಂರಕ್ಷಣೆ ಮಾಡ್ತದೆ ಅಷ್ಟೇ. ಅದು ತನಗೂ ಕೂಡ ಉಪಯೋಗವಿಲ್ಲ. ಮತ್ತೆ ಅದನ್ನ ರಕ್ಷಣೆ ಮಾಡ್ತಾ ನೋಡ್ತಾ ಖುಷಿ ಪಡ್ತಾ ಇರ್ತದೆ ಅಷ್ಟೇ ಇದರ ಕೆಲಸ. ಹೀಗೆ ಭಗವಂತ ಲಕ್ಷ್ಮೀಪತಿಯಾಗಿರತಕ್ಕಂಥ ಭಗವಂತ ತನಗೆ ಶರಣು ಬಂದಿರತಕ್ಕಂಥವು ತಾನು ಬೇಕು, ಭಗವಂತನೇ ನನಗೆ ಬೇಕು ಅಂತ ಯಾರು ಬರ್ತಾರಲ್ವ, ಅವರಿಗೆ ಅಂತಹ ಭಕ್ತರನ್ನ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು ಪ್ರಣತರನು ಕಾಯ್ದಿಹನು.
ಯಾರು ಪ್ರಣತರಿದ್ದಾರೆ ಭಗವಂತ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ. ರಾಮನ ಚಿಂತನೆಯನ್ನು ಹೇಳುವಾಗ ಹೇಳ್ತಾರೆ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ. ಭಗವಂತ ಯಾರ ಆಪತ್ತು ಇದೆಯೋ, ಯಾರಿಗೆ ಆಪತ್ತು ಅಂತ ಎಂಬುದಾಗಿ ಅವನನ್ನು ಶರಣು ಹೊಂದುತ್ತಾರೋ ಅಂಥವರ ಆಪತ್ತನ್ನೆಲ್ಲವನ್ನೂ ಕೂಡ ಭಗವಂತ ಆಪದ ಅಪಹರ್ತಾರಂ, ಎಲ್ಲ ಆಪತ್ತುಗಳನ್ನು ಅಪಹಾರ ಮಾಡ್ತಾನೆ. ದಾತಾರಂ ಸರ್ವಸಂಪದಾಂ, ಭಗವಂತ ಸರ್ವ ಸಂಪತ್ತುಗಳನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಹೇಳುವಾಗ ದಾಸರು ಹೇಳುವಾಗ ಹೇಳ್ತಾರೆ, ಧನವ ಸಂರಕ್ಷಿಸುವ ಪಣಿ ತಾನುಣದೆ, ತನಗೆ ಉಣ್ಲಿಕ್ಕೆ ಗೊತ್ತಿಲ್ಲ, ಯಾಕೆ ಅದರ ವ್ಯವಸ್ಥೆಯಂಥದ್ದು. ತಾನುಣದೆ ಮತ್ತೊಬ್ಬರಿಗೆ ಕೊಡದನು, ಮತ್ತೊಬ್ಬರಿಗೂ ಕೊಡುವುದಿಲ್ಲ, ಅದನ್ನು ಮುಟ್ಲಿಕ್ಕೂ ಬಿಡುವುದಿಲ್ಲ. ಯಾರು ಈ ನಿಧಿಯನ್ನ ಉಂಟು ಬೇಕು ಅಂತ ಹೇಳಿಕೊಂಡು ಕೈ ಹಾಕ್ತಾರೋ ಆ ನಿಧಿಯನ್ನ ಅಪಹಾರ ಮಾಡಲಿಕ್ಕೆ ಬಂದವರಿಗೆ ಅವರಿಗೆ ಬೇಕಾಗಿರತಕ್ಕಂತಹ ಗತಿಯನ್ನ ಕಾಣಿಸಿಬಿಡ್ತದೆ ಆ ಪಣಿ. ಅದೇ ರೀತಿಯಾಗಿ ಭಗವಂತನ ವ್ಯವಸ್ಥೆ ಎಂತಹದ್ದು ಅಂತ ಕೇಳಿದ್ರೆ ದಾಸರು ಹೇಳ್ತಾರೆ, ಯಾರು ಪ್ರಣತರನು ಕಾಯ್ದಿಹನು. ದಾಸರು ಹೇಳ್ತಾರೆ ಪ್ರಣತರನು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ. ನಮಗೆ ಈ ಎಲ್ಲ ಶಬ್ದಗಳನ್ನು ನಾವು ಅರ್ಥೈಸಿಕೊಂಡು ನಾವು ಹೇಳಬೇಕು. ನಮಗೆ ಏನಾಗಿದೆ ಅಂತ ಕೇಳಿದರೆ ಒಟ್ಟು ನಾವು ಹೊಳ್ತದೇ ಇರ್ತೇವೆ. ಮತ್ತೆ ಏನಾಗ್ತದೆ ಅಂತ ಕೇಳಿದರೆ ಕುಂತಿ ಪುತ್ರ ಯಾರು ಕೇಳಿದರೆ ಕುಂತಿ ಪುತ್ರ ವಿನಾಯಕ ಅಂತ ಹೇಳಿಬಿಡ್ತೇವೆ. ನಮಗೆ ಹೇಳುವಂತಹ ಆ ಶ್ಲೋಕವಾಗಲಿ ಅಥವಾ ಆ ಏನು ತಾನು ಹೇಳ್ತಾ ಇದ್ದೇನೋ ಅದರ ಆ ಭಾವಾರ್ಥವೂ ಗೊತ್ತಿಲ್ಲ, ಅದರ ವಿಚಾರಗಳು ನಮಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಬೇಕು ಎಂಬಂತಹ ಆಸೆಯೂ ನಮಗಿಲ್ಲ. ಈ ಸಣ್ಣ ಸಣ್ಣ ಶ್ಲೋಕಗಳು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಏನರ್ಥ ಅಂತ ಕೇಳಿದರೆ ಇಲ್ಲ, ಏನೋ ದೊಡ್ಡವರು ಹೇಳಿದ್ದಾರೆ ಕೇಳಿದಿರಿ. ಚಿಕ್ಕ ಮಕ್ಕಳಿಗಾಗುವಾಗ ಪರವಾಗಿಲ್ಲ, ಅವರಿಗೆ ಹೇಳಿಕೊಡಬೇಕು. ಅವರು ಒಂದು ಹಂತದ ತನಕ ಅವರಿಗೆ ಹೇಳ್ತಾ ಇರಬೇಕು, ಅಷ್ಟೇ ಅವರ ಕೆಲಸ. ಯಾಕೆ ಅವರನ್ನ ಆ ಸಂದರ್ಭದಲ್ಲಿ ನೀನು ಅರ್ಥ ಹೇಳು ಅಂತ ಹೇಳಿದ್ರೆ ಮತ್ತೆ ಯಾವತ್ತೂ ಕೂಡ ಪುಸ್ತಕ ಮಡ್ಚಿಟ್ರೆ ಮತ್ತೆ ಯಾವತ್ತೂ ಕೂಡ ಅದರ ಹತ್ರ ಹೋಗ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಹಂತಕ್ಕೆ ಬಂದ ಮೇಲೆ ಅದರಲ್ಲಿರ್ತಕ್ಕಂತಹ ಏನು ಭಾವಾರ್ಥ, ಅದರಲ್ಲಿರ್ತಕ್ಕಂತಹ ಚಿಂತನೆ ಎಂತಹದ್ದು, ಏನು ಅರ್ಥ, ಯಾವುದರಿಂದಾಗಿ ಇದು ಇಷ್ಟು ಅರ್ಥ ಹೊರಟಿದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಸಣ್ಣ ವಿಚಾರಗಳು ಕೃಷ್ಣಾಯ. ಏನು ಕೃಷ್ಣಾಯ? ಕರ್ಷತೀತಿ ಕೃಷ್ಣ. ಕೃಷ್ಣಾಯ ಭಗವಂತ ಯಾಕೆ ಕೃಷ್ಣ, ಅವನನ್ನು ಯಾಕೆ ನಾವು ಕೃಷ್ಣ ಅಂತ ಕರಿತೇವೆ ಅಂತ ಕೇಳಿದ್ರೆ ಅವನಲ್ಲಿ ಏನು ಅಪಹಾರ ಮಾಡತಕ್ಕಂತಹ ಸಾಮರ್ಥ್ಯ ಇದೆ. ಯಾವುದನ್ನ ಅಪಹಾರ ಮಾಡ್ತಾನೆ ಕೇಳಿದ್ರೆ ಭಕ್ತರ ದುಃಖವನ್ನ, ಭಕ್ತರ ಪಾಪವನ್ನ ಅಪಹಾರ ಮಾಡ್ತಾನೆ. ಅತಃ ಸಹ ಕೃಷ್ಣ, ಭಗವಂತ ಕೃಷ್ಣ ಅಂತ ಅನಿಸಿಕೊಳ್ತಾನೆ. ಕೃಷ್ಣಾಯ ವಾಸುದೇವಾಯ. ಏನು ವಾಸುದೇವಾಯ? ವಾಸುದೇವಾಯ ವಾಸುದೇವಾಯ ಹೇಳಿದ್ದಾರೆ, ಹೇಳೋದಷ್ಟೇ. ವಾಸನಾಥ್ ವಾಸುದೇವೋಸಿ ವಾಸ್ತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಏನು ವಾಸುದೇವ ಅಂತ ಶಬ್ದಕ್ಕೆ ಅರ್ಥ ಅಂತ ಕೇಳಿದ್ರೆ ವಾಸನಾಥ್ ವಾಸುದೇವ, ಇಡೀ ಜಗತ್ತನ್ನ ವಸತೀತಿ ವಾಸು, ಎಲ್ಲವನ್ನೂ ಕೂಡ ಆಚ್ಛಾದನೆ ಮಾಡಿದ್ದಾನೆ, ಎಲ್ಲರನ್ನೂ ಕೂಡ ಮುಚ್ಚಿದ್ದಾನೆ. ವಾಸನಾಥ್ ವಾಸುದೇವ ಅಸಿ, ನೀನು ವಾಸುದೇವನಾಗಿದ್ದಿ. ವಾಸ್ತಂಭುವನತ್ರಯಂ, ಇಡೀ ಜಗತ್ತುಗಳಲ್ಲಿ ವಾಸವಾಗಿದೆ. ಇಡೀ ಜಗತ್ತುಗಳು ನೀನು ಹೇಳಿದಾಗುಂಟು, ಇಡೀ ಜಗತ್ತುಗಳು ನಿನ್ನ ಅಂಕೆಯಲ್ಲಿದೆ. ವಾಸಿತಂಭುವನತ್ರಯಂ ಸರ್ವಭೂತ ನಿವಾಸೋಸಿ. ಅಷ್ಟು ಮಾತ್ರವಲ್ಲ, ಇಡೀ ಜಗತ್ತಿಗೆ ನೀನು ಆಶ್ರಯ. ಸರ್ವಭೂತ ನಿವಾಸೋಸಿ ಅತಃ ವಾಸುದೇವ ನಮೋಸುದೆ. ಇದನ್ನೇ ವಾಸುದೇವ. ಇದು ಸಣ್ಣ ಅರ್ಥ, ದೊಡ್ಡ ಅರ್ಥ ಬೇಕಾಗಿಲ್ಲ, ಬೇಡ, ಸಾಕು ನಮಗೆ. ಉಪನಿಷತ್ತುಗಳು ಅಥವಾ ವೇದದಲ್ಲಿ ಹೇಳಿರ್ತಕ್ಕಂತಹ ಅರ್ಥವನ್ನು ಚಿಂತನೆ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ, ಬೇಡ. ಸಣ್ಣ ಸಣ್ಣ ಅರ್ಥವನ್ನು ಚಿಂತನೆ ಮಾಡ್ಬೋದಲ್ವ, ಸಣ್ಣ ಸಣ್ಣ ರೀತಿಯಾಗಿರತಕ್ಕಂತಹ ವಿಚಾರವನ್ನು ಹೇಳ್ಬೋದಲ್ವ. ಆದರೂ ಕೂಡ ಅದರ ಗೋಜಿಗೆ ನಾವು ಹೋಗೋದಿಲ್ಲ. ಕೃಷ್ಣಾಯ ಆಯಿತು, ವಾಸುದೇವಾಯ ಆಯಿತು, ಹರಯೇ. ಯಾಕೆ ಅವನು ಹರಿ? ಹರಿ 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 ಏನು ಹರಿ? ಭಗವಂತ ಯಾಕೆ ಹರಿ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ. ಹರತೀತಿ ಹರಿಹಿ, ಅವರನ್ನ ಹರಿ ಅಂತ ಕರೆದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಸಹ ಅಪಹರತೀತಿ ಹರಿಹಿ, ಅವನು ಎಲ್ಲರ
ಅದು ಹೇಳುವಾಗ ಹೇಳ್ತಾರಲ್ವ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ದ್ವಿಜ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಒಬ್ಬ ಜಗತ್ತಿನಲ್ಲಿರತಕ್ಕಂತಹ ಪಾಪಿಷ್ಟ ಎಷ್ಟು ಪಾಪವನ್ನ ಮಾಡಲಿಕ್ಕೆ ಸಾಮರ್ಥ್ಯ ಉದ್ದ, ಎಷ್ಟು ಪಾಪವನ್ನ ಮಾಡ್ತಾನೋ ಅದಕ್ಕಿಂತ ಅಧಿಕವಾಗಿರತಕ್ಕಂಥ ಏನು ಅವನ ಪುಣ್ಯವನ್ನ, ಅವನ ಹೆಸರು ಅದನ್ನ ಅಪಹಾರ ಮಾಡ್ತದೆ ಅಂತ. ಒಬ್ಬ ಪಾತಕಿಗೂ ಕೂಡ ಅವರಷ್ಟು ಅವನ ಹೆಸರನ್ನ ಹೇಳಿದಾಗ ಅವನ ಪಾಪವನ್ನು ಕಳೆಯುವಂಥ ಸಾಮರ್ಥ್ಯ ಅಷ್ಟು ಪುಣ್ಯಪ್ರದವಾಗಿರತಕ್ಕಂತಹದ್ದು ಅಂತ. ಹೀಗೆ ಸಣ್ಣ ಹರಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ, ಪರಮ ಆತ್ಮ ಭಗವಂತ. ಯಾಕೆ ಪರಮಾತ್ಮ? ನಾನು ಸಣ್ಣವ, ಅವನು ದೊಡ್ಡವ, ಇದೇ ಚಿಂತನೆ. ಆತ್ಮ ಶಬ್ದಕ್ಕೆ ಏನರ್ಥ? ಸ್ವಾಮಿ. ಅವನು ಆತ್ಮ ಯಾಕೆ ಅಂತ ಕೇಳಿದ್ರೆ ಅವನು ಸ್ವಾಮಿ, ಅವನು ಸ್ವಾಮಿ, ನಾನು ಭೃತ್ಯ, ಇಷ್ಟೇ ಚಿಂತನೆ. ಪರಮಾತ್ಮನೇ ಯಹ ಪ್ರಣತಃ, ಯಾರು ಪ್ರಣತಃ, ಯಾರು ಅವನನ್ನು ಶರಣು ಹೋಗ್ತಾರೆ, ಯಾರು ಮೊರೆ ಹೋಗ್ತಾರೆ, ಅವನಿಗೆ ಕ್ಲೇಶನಾಶಾಯ, ಅವರೆಲ್ಲ ಕ್ಲೇಶಗಳನ್ನು ಕೂಡ ಭಗವಂತ ನಾಶ ಮಾಡ್ತಾನೆ. ಕ್ಲೇಶನಾಶಾಯ ಗೋವಿಂದಾಯ ಗಾವಿಂದತಿ. ಭಗವಂತ ಯಾಕೆ ಗೋವಿಂದ ಅಂತ ಕೇಳಿದ್ರೆ ಗಾವಿಂದತಿ, ಗೋವುಗಳು ಅವನನ್ನ ಹೇಳ್ತದೆ. ಯಾವುದು ಗೋವುಗಳು ಅಂತ ಕೇಳಿದ್ರೆ ಪ್ರಸಿದ್ಧವಾಗಿರತಕ್ಕಂದ್ರೆ ಇಟ್ಟುಕೊಳ್ಳುವ, ಮೇಲ್ನೋಟಕ್ಕೆ ಕಾಣುವ ಅರ್ಥವನ್ನೇ ಗೋವು ಶಬ್ದಕ್ಕೆ ಇಟ್ಟುಕೊಳ್ಳುವ. ಭಗವಂತ ಕೃಷ್ಣಾವತಾರದಲ್ಲಿ ಬಂದಾಗ ಗೋವುಗಳನ್ನು ಪಾಲನೆ ಮಾಡಲಿಲ್ವ? ಗೋವಿಂದ ಅಂತ ಅನಿಸಿಕೊಳ್ಳಿಲ್ವ? ಗೋವಿಂದ ಅಂತ ಅನಿಸಿಕೊಂಡಿದ್ದಾನೆ. ಇದು ಒಂದು ಸಾಮಾನ್ಯ ಅರ್ಥ. ಇನ್ನು ಗಾ ವಿಂದತಿ ಅತಃ ಗೋವಿಂದ, ಮಾತುಗಳು ಇವನನ್ನೇ ಹೇಳ್ತದೆ. ಮಾತುಗಳು ಯಾರನ್ನು ಹೇಳ್ತದೆ? ಯಾವುದು ಮಾತುಗಳು ಅಂತ ಕೇಳಿದ್ರೆ ಯಾವುದು ಅಪೌರುಷೇಯವಾಗಿರತಕ್ಕಂತಹ ಮಾತುಗಳಿದೆಯೋ ಅದು ಇವನ್ನೇ ಹೇಳ್ತದೆ. ಯಾವುದು ಅಪೌರುಷೇಯ ಮಾತುಗಳು? ಅಪೌರುಷೇಯ ಪೌರುಷೇಯ ಎರಡೂ ಕೂಡ. ಪೌರುಷೇಯವಾಗಿರತಕ್ಕಂತಹ ಪುರಾಣಗಳು, ಅಪೌರುಷೇಯವಾಗಿರತಕ್ಕಂತಹ ವೇದಗಳು ಇವನನ್ನೇ ಹೇಳ್ತದೆ. ಆದ್ರಿಂದಾಗಿ ಗೋವಿಂದ ನಮಃ ನಮಃ, ನಿನಗೆ ನಮಃ. ಇಷ್ಟು ಸಣ್ಣ ಅರ್ಥ. ಇದನ್ನೂ ಕೂಡ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಯಾವುದೂ ಬೇಡ, ವಿಷ್ಣು ಸಹಸ್ರನಾಮವನ್ನು ಹೇಳ್ತೇವೆ. ಹೇಳುವುದು ಎಂಥದ್ದು ಕೇಳಿದ್ರೆ ನಮಗೂ ಟೇಪ್ ರೆಕಾರ್ಡರಿಗೂ ವ್ಯತ್ಯಾಸವೇ ಇಲ್ಲ. ವಿಶ್ವಂ ವಿಷ್ಣು ರಣಕಾರೋ ಬೋಧ ಭಗವತ್ಪ್ರಭೋ ಬೋಧ ಅದ್ಭುತ ಪ್ರಭಾವ ಹೇಳಿಕೊಂಡು ಒದರಿಕೊಂಡು ಹೋದದ್ದೇ ಹೋದದ್ದು. ಏನು ಅರ್ಥ? ವಿಷ್ಣು ಅಂದ್ರೆ ಏನರ್ಥ? ವಷಟ್ಕಾರ ಅಂತ ಹೇಳಿದ್ರೆ ಅರ್ಥ. ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದ್ರೆ ಏನರ್ಥ? ಭೂತಕೃತ ಅಂತ ಹೇಳಿದ್ರೆ ಏನರ್ಥ? ಸಣ್ಣ ಸಣ್ಣ ಅರ್ಥ ಆಗುವಂತಹದ್ದು ನಮಗೆ ಇದೆ. ಬೇಕಾದಷ್ಟು ಸಣ್ಣ ಸಣ್ಣ ಅರ್ಥಗಳಿದೆ. ಸತ್ಕರ್ತ ಅಂತ ಹೇಳಿದ್ರೆ ಅರ್ಥ ಆಗುವುದಿಲ್ವಾ? ಅರ್ಥ ಆಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡುವವನು ಸತ್ಕರ್ತ. ಕರ್ತ ಶಬ್ದಕ್ಕೆ ಗೊತ್ತಿದೆ, ಕನ್ನಡದಲ್ಲಿಯೂ ಕೂಡ ಅದನ್ನು ಹೇಳ್ತೇವೆ, ಕರ್ತೃ ಅಂತ ಹೇಳ್ತೇವೆ. ಕರ್ತ ಶಬ್ದಕ್ಕೆ ಮಾಡುವವನು ಭಗವಂತ ಸತ್ಕರ್ತ, ಒಳ್ಳೆಯದನ್ನ ಮಾಡ್ತಾನೆ. ಇಷ್ಟೇ ಚಿಂತನೆಯನ್ನು ಮಾಡ್ಬೋದಲ್ವಾ? ಸತ್ಕರ್ತ ಸತ್ಕೃತಿ ಹೇಳ್ಬೋದಲ್ವಾ? ಇಷ್ಟು ಸಣ್ಣ ಸಣ್ಣ ಅರ್ಥವನ್ನೂ ಕೂಡ ಯೋಚನೆ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಯಾಕೆ? ಯೋಚನೆ ಮಾಡಬೇಕು ಅಂತ ನಮಗೆ ತಲೆಯನ್ನು ಖರ್ಚು ಮಾಡಬೇಕು ಅಂತ ಇಲ್ಲ. ತಲೆಯನ್ನು ಯಾಕೆ ಖರ್ಚು ಮಾಡಬೇಕು ಅಂತ, ನನ್ನ ತಲೆಯನ್ನು ನಾನು ಖರ್ಚು ಮಾಡಿ ಏನಾಗಬೇಕು ಅಂತ, ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಭಗವಂತನ ಸಣ್ಣ ಸಣ್ಣ ನಾಮದ ಚಿಂತನೆಯನ್ನು ಕೂಡ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಟ್ಟು ಏನೋ ಒಂದು ಹೇಳ್ತಾ ಒಂದು ರೀತಿಯಾಗಿ ಟೇಪ್ ರೆಕಾರ್ಡ್ ಆಗಿರ್ತೀನಿ ನಮ್ದು. ಹೇಳಿದ ಏನು ಹೇಳ್ತಾನೆ ಅಂತ ಅವನಿಗೂ ಗೊತ್ತಿಲ್ಲ, ಅರ್ಥ ಕೇಳಿದ್ರೆ ದೇವರನೇ ಗೊತ್ತಿಲ್ಲ. ಈ ರೀತಿಯಾಗಿ ನಾವು ಏನು ಹೇಳ್ತಾ ಇದ್ದೇವೆ. ಅದನ್ನ ಮಾಡಬೇಡಿ ಎಂಬುದಾಗಿ ದಾಸರು ನಮ್ಮನ್ನು ಎಚ್ಚರಿಸುತ್ತಾರೆ. ಎಂಥವರು ಕೇಳಿದ್ರೆ, ನಿನಗೆ ದೇವರು ಬಂದು ಅನುಗ್ರಹ ಮಾಡಬೇಕಾ? ದ್ರೌಪದಿ ಕರೆದಾಗ ಬರಲಿಲ್ವಾ ಕೇಳಿದ್ರೆ ಭಗವಂತ ಬಂದ ಅಲ್ವಾ? ದ್ರೌಪದಿಯಲ್ಲಿ ಹಣ ಇತ್ತು ಅಂತ ಭಗವಂತ ಹೋಗಿ ಕೂತ್ಕೊಂಡದ್ದ? ಅಥವಾ ಭಗವಂತ ಏನು ಅಲ್ಲಿ ಕೊಟ್ಟದ್ದ ಅವಳಿಗೆ ಸಂಪತ್ತನ್ನ, ಮಾನವನ್ನ? ವಿದುರನ ಮನೆಗೆ ಹೋದ ಭಗವಂತ ಯಾಕೆ ಹೋದ? ವಿದುರನಲ್ಲಿ ಹಣ ಇತ್ತು ಅಂತ ಹೋದ್ನ? ದುರ್ಯೋಧನನು ಇದ್ದ, ವಿದುರನು ಇದ್ದ. ಇಬ್ಬರಲ್ಲಿಯೂ ಕೂಡ ಹೋದದ್ದು ಯಾರಿಗೆ ಕೇಳಿದ್ರೆ ವಿದುರನ ಮನೆಗೆ ಹೋದದ್ದು ಭಗವಂತ. ಯಾಕೆ ಹೋದ ಅಂತ ಕೇಳಿದ್ರೆ ಕರೆಯುವಂತಹ ರೀತಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೋಸ್ಕರವಾಗಿ ನಮಗೆ ದೊಡ್ಡ ದೊಡ್ಡ ರೀತಿಯಾಗಿರ್ತಕ್ಕಂಥ ಚಿಂತನೆಗಳು ಬೇಡ. ನಾನು ಪುರಾಣಗಳನ್ನು ಓದಲಿಲ್ಲ, ಅಥವಾ ಇನ್ಯಾವುದೋ ವೇದಗಳನ್ನು ಓದಲಿಲ್ಲ, ನಾನು ಶಾಸ್ತ್ರಗಳನ್ನು ಓದಲಿಲ್ಲ. ಶಾಸ್ತ್ರ ಓದದೆಯೂ ಕೂಡ ಸಣ್ಣ ಸಣ್ಣ ಅರ್ಥವನ್ನ ನೋಡುವಂತಹ ಪ್ರಯತ್ನವನ್ನಾದರೂ ಮಾಡ್ಬೋದಲ್ವಾ? ಅದೂ ಇಲ್ಲ ನಮ್ಮಲ್ಲಿ. ಈ ರೀತಿಯಾಗಿ ನಾವು ಒಂದು ರೀತಿಯಾಗಿ ಮೆಷಿನ್ನ ರೀತಿಯಲ್ಲಿದ್ದೇವೆ. ಈ ಚಿಂತನೆಯನ್ನು ನಮಗೆ ಕೊಡುವಂತಹದ್ದು ಪುರಾಣಗಳು, ದಾಸರುಗಳು.
ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಣ್ಣ ಸಣ್ಣ ಮಾತುಗಳ ಮೂಲಕವಾಗಿ, ನಮಗೆ ವೇದಗಳು ಅರ್ಥ ಆಗೋದಿಲ್ಲ ಬೇಡ, ಸರಿ, ನನಗೆ ವೇದಗಳು ಅರ್ಥ ಆಗೋದಿಲ್ಲ, ಪುರಾಣಗಳು ಅರ್ಥ ಆಗೋದಿಲ್ಲ ಬೇಡಪ್ಪ, ದಾಸ ಸಾಹಿತ್ಯ ಇದೆಯಲ್ವ, ದಾಸ ಸಾಹಿತ್ಯವನ್ನು ಎಷ್ಟು ಓದಿಕೊಂಡಿದ್ದಿ, ಅಥವಾ ಅದನ್ನು ಕನ್ನಡೀಕರಿಸಿಕೊಟ್ಟಿರತಕ್ಕಂತಹದ್ದು ಬೇಕಾದಷ್ಟಿದೆ, ಅದನ್ನು ಎಷ್ಟು ನೀನು ಪ್ರಾಮಾಣಿಕವಾಗಿ ಅದನ್ನು ಅರ್ಥೈಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಹೋಗಿದ್ದಿ? ಇಲ್ಲ. ಅದಕ್ಕೆ ಉತ್ತರ ಮೌನ. ಇಷ್ಟನ್ನ ಹೇಳ್ತಾರೆ ದಾಸರು ಹೇಳ್ತಾರೆ, ಪ್ರಣತರನ್ನು ಕಾಯ್ದಿಹನು ಭಗವಂತ, ಪ್ರಣತರನ್ನು ಕಾಯ್ದಿಹನು. ನೀನು ಪ್ರಣತಿ, ನೀನು ನೇರವಾಗಿ ಅವನನ್ನು ಶರಣು ಹೊಂದು ಭಗವಂತ ರಕ್ಷಣೆ ಮಾಡ್ತಾನೆ. ಅಯ್ಯೋ ಹೀಗೆ ಅಂತೇಳಿ ಎಲ್ಲ ಅವನ ಮೇಲೆ ಹಾಕಿದ್ರೂ ಆಗೋದಿಲ್ಲ. ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳಿಕೊಂಡು ಎಲ್ಲವನ್ನೂ ಅವನ ಮೈ ಮೇಲೆ ಹಾಕಿಬಿಡುದು, ನಾನೇನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದಾಗೋದಿಲ್ಲ. ನಿನ್ನ ಪ್ರಯತ್ನವನ್ನೇನು ಮಾಡು, ನಿನ್ನ ಪ್ರಯತ್ನ ಏನಿದೆ ಅದನ್ನು ಮಾಡು, ಭಗವಂತನಿಗೆ ಅದಕ್ಕೆ ಬೇಕಾಗಿರತಕ್ಕಂತಹ ಫಲವನ್ನು ಭಗವಂತ ಕೊಡ್ತಾನೆ ಎಂಬುದನ್ನ ಸಣ್ಣ ಮಾತು, ಪ್ರಣತರನ್ನು ಕಾಯ್ದಿಹನು, ಇಷ್ಟೇ ಮಾತು ಹೇಳ್ತೇನೆ. ಅದಾದ ಮೇಲೆ ಹೇಗೆ ಮಾಡಬೇಕಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಕೇಳಿದ್ರೆ ಮಾಡಬೇಕು. ನಿಷ್ಕಾಮನದಿ, ಅಯ್ಯೋ ನನಗಿದೆಲ್ಲ ಗೊತ್ತಿಲ್ಲಪ್ಪ, ನನಗೆ ನಿಷ್ಕಾಮನೆ ಅಂತ ಗೊತ್ತೇ ಇಲ್ಲ, ನನಗೆ ಏನಿದ್ರೂ ಕೂಡ ಕಾಮನೆ ಇದ್ದುಕೊಂಡೇ ಗೊತ್ತು. ಯಾಕೆ ಅಂತ ಕೇಳಿದ್ರೆ, ನಿಷ್ಕಾಮನೆಗೆ ನಾನು ಅಷ್ಟು ದೊಡ್ಡ ಹಂತಕ್ಕೆ ಹೋಗ್ಲಿಲ್ಲ, ನನ್ನ ಸ್ಟೇಜ್ ಇನ್ನೂ ಚಿಕ್ಕದಪ್ಪ, ಅದೆಲ್ಲ ದೊಡ್ಡವರದ್ದಾಯ್ತು. ನಿಷ್ಕಾಮ ಕರ್ಮಗಳನ್ನೆಲ್ಲ ಮಾಡುವವರು ದೊಡ್ಡವರು, ಋಷಿಗಳು, ಜ್ಞಾನಿಗಳು, ಆ ತಪಸ್ವಿಗಳು, ಅದು ಅವರದ್ದು. ನನಗೆ ಅದೆಲ್ಲ ಗೊತ್ತಿಲ್ಲ. ಯಾಕೆ? ನನಗೆ ನನ್ನ ಹೆಂಡತಿ ಇದ್ದಾಳೆ, ನನಗೆ ನನ್ನ ಮಗು ಇದೆ, ನನ್ನ ಅಪ್ಪ ಇದ್ದಾರೆ, ನನ್ನ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಹಾಗೆ ಅಂತೇಳಿ ನನಗೇನೂ ಬೇಡ, ನಿಷ್ಕಾಮ ಕರ್ಮವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ನಿನಗೆ ಮತ್ತೆಲ್ಲ ಹಾಕೊಂಡಿದ್ಯಲ್ಲ ಬೇರೆ, ಅವರನ್ನೆಲ್ಲ ಬಿಟ್ಟು ಬಿಡ್ತೀಯಾ? ಇಲ್ಲ. ಹಾಗೆ ಅಂತೇಳಿ ಮಾಡುವುದರಲ್ಲಿ ಆದರೂ ಕಿಂಚಿತ್ತಾದರೂ ಪ್ರಯತ್ನ ಪೂರ್ವಕವಾಗಿ ಮಾಡ್ಬೋದಲ್ವಾ? ಮಾಡುವುದೇ ಅರ್ಥ, ಅದರಲ್ಲಿಯೂ ಕೂಡ ಇಲ್ಲ. ಈ ರೀತಿಯಾಗಿ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಮಾಡುವ ಕರ್ಮವನ್ನಾದರೂ ಕೂಡ ಸ್ವಲ್ಪವಾದರೂ ಕೂಡ ನಿಷ್ಕಾಮನದಿ ಮಾಡಬೇಕು. ಏನೋ ಒಂದು ಮಾಡ್ತೀಯಲ್ವಾ, ಸ್ವಲ್ಪ ಆದರೂ ಮಾಡ್ತೀಯಲ್ವಾ, ಆ ಸ್ವಲ್ಪವನ್ನಾದರೂ ಕೂಡ ದೇವರೇ ಮಾಡಿಸಪ್ಪ ಅಂತ ಹೇಳಿಕೊಂಡು ಮಾಡಿಸಿದ್ರೆ ಆವಾಗ ಅದಕ್ಕಾದರೂ ಕೂಡ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ನಿಷ್ಕಾಮನದಿ. ಮತ್ತೆ ಭಗವಂತ ಎಂಥವನು ಕೇಳಿದ್ರೆ ನಿತ್ಯ ಆನಂದಮಯ. ನೀನು ತಿಳ್ಕೊಳ್ಳಬೇಕಾದ್ದು ಏನು ಕೇಳಿದ್ರೆ ನಿತ್ಯ ಆನಂದಮಯ, ನನ್ನಂತನೇ ಎಂದು ತಿಳ್ಕೊಳ್ಬೇಡ. ನಿನಗೆ ದುಃಖ ಉಂಟು, ಯಾಕೆ? ಇದನ್ನು ಬಿಟ್ಟು ನೀನು ಹೋಳಿದ ತಕ್ಷಣ, ಮನೆಗೆ ಹೋದ ತಕ್ಷಣ ಹೇಳ್ತಾರೆ, ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ, ಕರೆಂಟ್ ಬಿಲ್ ಕಟ್ಟಲಿಲ್ಲ, ವಾಟರ್ ಬಿಲ್ ಕಟ್ಟಲಿಲ್ಲ, ಮತ್ತೆ ಅವರು ಬಂದು ಹೀಗೆ ಮಾಡಿದ್ರು, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲಿಲ್ಲ, ಎಲ್ಲ ಶುರುವಾಗ್ತದೆ. ಅದು ಹಾಗೆ ಅಂತೇಳಿ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮನ್ನೇ ಅರಿಸಿಕೊಂಡು ಬರ್ತಾ ಇರ್ತದೆ. ಹಾಗೆ ಅಂತೇಳಿ ಅದನ್ನ ಮಾಡುವಾಗ ಮಾಡು. ಹೇಗೆ ಮಾಡು? ಭಗವಂತ ಈ ರೀತಿಯಾಗಿ ಎಲ್ಲ ಕೊಟ್ಟಿದ್ಯಲ್ವಾ, ಏನೋ ಒಂದು ಇದನ್ನ ಸಂಭಾಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ನೀನೇ ಕೊಡಬೇಕು. ನನಗಿದು ಗೊತ್ತಿಲ್ಲ, ಇದನ್ನ ಜವಾಬ್ದಾರಿಯು ಕೂಡ ನೀನೇ ಕೊಟ್ಟು ಇದನ್ನ, ಈ ರಥವನ್ನ ಎಳೆದುಕೊಂಡು ಹೋಗುವ ಜವಾಬ್ದಾರಿ ನಿಂದೆ. ನಾನು ಪ್ರಯತ್ನ ಪಡ್ತೇನೆ, ಪ್ರಯತ್ನ ಪಡುವ ಮೂಲಕವಾಗಿ ನಿಂದು ಒಂದು ಕೈ ಸೇರಿಸು ಅಂತ ಹೇಳಿಕೊಂಡು ಅವನಲ್ಲಿ ಅನುಗ್ರಹವನ್ನ ಬೇಡಿದೆವು ಅಂತ ಹೇಳಿದ್ರೆ ಭಗವಂತ ಅವನ ಕೈ ಸೇರಿಸ್ತಾನೆ, ರಥ ಮುಂದಕ್ಕೆ ಹೋಗ್ತದೆ. ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ ನಾನೇ ಅಂತ ಹೇಳಿಕೊಂಡು ಎಳಿಲಿಕ್ಕೆ ಹೋಗ್ತೇವೆ. ರಥ, ದೊಡ್ಡ ರಥ, ಬ್ರಹ್ಮರಥ ಇದೆ, ಬ್ರಹ್ಮರಥ ನಾನೇ ಎಳಿತೇನೆ ಅಂತ ಹೇಳಿದ್ರೆ ತಿಪ್ಪರ್ಲಾಗಾಗಿ ಎಷ್ಟು ಸಾವಿರ ಹಗ್ಗ ಹಾಕಿದರೂ ಕೂಡ ಸಾಧ್ಯ ಇಲ್ಲ. ಹಗ್ಗ ಹಾಕಿದರೂ ಕೂಡ ಹಗ್ಗವನ್ನು ಎಳಿಲಿಕ್ಕೆ ಜನ ಬೇಕು ಅದರಲ್ಲಿ, ಬ್ರಹ್ಮರಥ ಎಳಿಲಿಕ್ಕೆ. ಅದೇ ರೀತಿಯಾಗಿ ಸಂಸಾರ ಎಂಬ ರಥವನ್ನು ಎಳಿಬೇಕಾ? ಹೇಳಿ, ನೀನು ಎಳಿ, ಭಗವಂತ ನಿನ್ನ ಕೈ ಸೇರಿಸು, ನಾನು ನನ್ನ ಪ್ರಯತ್ನವನ್ನ ಮಾಡ್ತೇನೆ, ಇದಕ್ಕೆ ಬೇಕಾಗಿರತಕ್ಕಂಥ ಸಂಪತ್ತನ್ನು ಕೊಡು ಅಂತ ಹೇಳಿದ್ರೆ ಭಗವಂತ ಅದಕ್ಕೆ ಪೂರಕವಾಗಿರತಕ್ಕಂತಹದ್ದನ್ನು ಕೊಡ್ತಾನೆ. ಇದು ಗೊತ್ತಾಗಬೇಕು ಅಂತಾದ್ರೆ ಜ್ಞಾನ ಬೇಕು, ಜ್ಞಾನ ಬೇಕು ಅಂತಾದ್ರೆ ಅದಕ್ಕೆ ಪುನಃ ಶ್ರವಣ ಬೇಕು, ಮನನ ಬೇಕು, ನಿಧಿಧ್ಯಾಸನ ಬೇಕು. ಇದನ್ನ ಪುನಃ ಜ್ಞಾನ ಬರಬೇಕು ಅಂತಾದ್ರೆ ಗುರೂಪಸಕ್ತಿಯ ಮೂಲಕವಾಗಿ ಪುನಃ ಶಾಸ್ತ್ರಗಳ ಶ್ರವಣ, ಶಾಸ್ತ್ರಗಳನ್ನ ಕೇಳುವಿಕೆ, ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಬಿಟ್ಟು ಬೇರೆ ಅಲ್ಲ. ಜ್ಞಾನ ಬೇರೆ, ಕರ್ಮ ಬೇರೆಯೇ ಇಲ್ಲವೇ ಇಲ್ಲ. ಜ್ಞಾನವಿಟ್ಟು ಕರ್ಮ ಇಲ್ಲ, ಕರ್ಮವನ್ನು ಬಿಟ್ಟು ಜ್ಞಾನ ಇಲ್ಲ. ಎರಡೂ ಕೂಡ ಕರ್ಮಣ ಜ್ಞಾನ ಮಾತುನೋತಿ, ಇದು ಉಪನಿಷತ್ತಿನ ಮಾತು. ಕರ್ಮಣ ಜ್ಞಾನ ಮಾತುನೋತಿ, ಕರ್ಮ ಮಾಡು, ಜ್ಞಾನವನ್ನು ಪಡೆದುಕೋ. ಜ್ಞಾನ ಮಾತ್ರ ಯಾರಿಗೆ? ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನಲ್ವಾ, ಯಾರಿಗೆ ಕರ್ಮ ಇಲ್ಲ ಕೇಳಿದ್ರೆ ಅಪರೋಕ್ಷ ಜ್ಞಾನ ಆದವನಿಗೆ ಕರ್ಮ ಇಲ್ಲ, ಅವನಿಗೂ ಕೂಡ ಕರ್ಮ ಉಂಟು.
ದೇವರನ್ನು ಯೋಚನೆ ಮಾಡುವಂಥ, ದೇವರನ್ನು ಭಜನೆ ಮಾಡುವಂಥ ಕರ್ಮ ಉಂಟೇ ಉಂಟು ಅವನಿಗೆ. ಇದನ್ನ ಹೇಳ್ತಾರೆ, ನಿತ್ಯಾನಂದಮಯ ದುರ್ಜನರ ಸೇವೆಯನ್ನು ಕೊಲ್ಲ. ಮತ್ತೆ ಯಾರನ್ನ ದುರ್ಜನರು ಅರ್ಜುನನು ಬಂದಿದ್ದಾನೆ, ದುರ್ಯೋಧನನು ಬಂದಿದ್ದಾನೆ. ಭಗವಂತ ಯಾರ ಜೊತೆಗೆ ಹೋದ ಕೇಳಿದ್ರೆ ಅರ್ಜುನನ ಜೊತೆಗೆ ಬಂದ, ಇವನ ಜೊತೆಗೆ ದುರ್ಯೋಧನ ಜೊತೆಗೆ ಹೋಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ ದುರ್ಜನರ ಸೇವೆ ಏನಲ್ಲ, ದುರ್ಜನರ ಸೇವೆ ಬೇಕಾಗಿಯೇ ಇಲ್ಲ ಅವನಿಗೆ. ಹೀಗೆ ಅಪ್ರತಿಮಲ್ಲ ಜಗಕ್ಕೆಲ್ಲ. ಇಂತಹ ಭಗವಂತ ಎಂಥವನು ಅಂತ ಕೇಳಿದ್ರೆ ಜಗಕ್ಕೆಲ್ಲ ಅವನು ಅಪ್ರತಿಮ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ನಮಗೆ ನಿಷ್ಕಾಮ ಕರ್ಮ ಎಂಬುದು ಅತೀ ಅವಶ್ಯಕ ಎಂಬಂತಹ ಒಳ್ಳೆಯ ದೃಷ್ಟಾಂತ. ಭಗವಂತ ನಮ್ಮನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದಾಗೆ, ನಿಮಿತ್ತ ಬೇಕಾಗಿಲ್ಲ. ಯಾಕೆ ನಾನು ದೇವರಿಗೆ ರಂಗಪೂಜೆಯನ್ನು ಕೊಟ್ಟೆ, 10 ರೂಪಾಯಿ ಹೂವಿನ ಪೂಜೆಯನ್ನು ಕೊಟ್ಟೆ, ಭಗವಂತ ನನಗೆ ರಕ್ಷಣೆ ಮಾಡಲಿ ಬೇಕಾಗಿಲ್ಲ. ನಿನಗೆ ಬೇಕಾದ ಅವನು ಕೇಳಿದ್ದೇನು ಕೇಳಿದ್ರೆ ನಿನ್ನ ಹತ್ರ ಕೇಳಿದ್ದು ನಿಷ್ಕಾಮ ಕರ್ಮಪೂರ್ವಕವಾಗಿರತಕ್ಕಂಥ ನಿರ್ವ್ಯಾಜವಾಗಿರತಕ್ಕಂಥ ಭಕ್ತಿ. ನಿನ್ನ ಹತ್ರ ಸಂಪತ್ತುಂಟು ಅಂತಾದರೆ ಕೊಡು, ಯಾರಿಗೆ ಬೇಕು ಅವರಿಗೆ ಕೊಡು. ಅವರಿಗೆ ಕೊಡುವ ಮೂಲಕವಾಗಿ ಅವರಲ್ಲಿ ಯಾಕೆ ಹೇಳಿದ್ದಾರಲ್ವ, ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ವಿತೇ. ಇದು ಮಾತು. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಏವ. ನೀನು ಲೋಕದ ಸೇವೆ ಮಾಡಲೇಬೇಕು. ಯಾಕೆ ಮಾತಿದೆ ಅಪ್ಪ, ಪರಮ ಪ್ರಮಾಣ ಭರಿತವಾಗಿರತಕ್ಕಂತಹ ಮಾತು ಇದೆ. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಏವ. ಕರ್ತವ್ಯ ಎಂಬಂಥ ಶಬ್ದವನ್ನು ಹಾಕಿದ್ದಾರೆ. ಕರವನ್ವಿತೇಹೇ ಎಂಬುದಾಗಿ ಹೇಳ್ತಾರೆ. ಹೀಗೆ ಜಗನ್ನಾಥದಾಸರು ನಮ್ಮ ಮುಂದೆ ಆ ದೃಷ್ಟಾಂತವನ್ನ ನಮಗೆ ತಿಳಿಸುವ ಮೂಲಕವಾಗಿ, ಫಣಿಯ ದೃಷ್ಟಾಂತವನ್ನು ತಿಳಿಸುವ ಮೂಲಕವಾಗಿ ಭಗವಂತ ಅನಿಮಿತ್ತ ಬಾಲಕ ಎಂಬಂತಹದನ್ನ ತೋರಿಸಿಕೊಡ್ತಾರೆ. ಮುಂದಿನ ಭಾಗವನ್ನ ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.